ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತನಾಮದಲ್ಲೂ ವಂದನೆ ಸಲ್ಲಿಸುತ್ತಾ, ದೇವರನ್ನ ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಾವು ಕಳೆದ ಅನೇಕ ಒಂದು ದಿವಸಗಳಿಂದ ನಮ್ಮ ಸಹೋದರು ಬರೆದಂತ ಒಂದು ಐದನೇ ವಾಲ್ಯೂಮ್ ಐದನೇ ವಾಲ್ಯೂಮ್ನಲ್ಲಿ ಚಾಪ್ಟರ್ ನಂಬರ್ 11 ಏನ್ ಮಾಡ್ತಾ ಇದ್ರಿ, ಓದ್ತಾ ಇದ್ರಿ. ಆ ಚಾಪ್ಟರ್ ನಂಬರ್ 11 ಅಲ್ಲಿ ಅನೇಕ ವಿಚಾರಗಳು ನೋಡಿದ್ರಿ. ಪವಿತ್ರಾತ್ಮ ಬಗ್ಗೆ ಇರುವಂತಹ ವ್ಯತ್ಯಾಸವಾಗಿರುವಂಥ ಅನೇಕ ವಾಕ್ಯಗಳು, ಆ ವಾಕ್ಯಗಳಿರುವಂಥ ಅರ್ಥಗಳನ್ನ ನಾವು ಎಂತ ಮಾಡಿದ್ರಿ, ನಾವು ನೋಡಿದ್ರಿ. ಅದರ ಸೊ ಈ ಒಂದು ದಿನದಲ್ಲಿ ಕೂಡ ಅದನ್ನೇ ನಾವು ಕಂಟಿನ್ಯೂ ಮಾಡೋಣ. ಇಂಗ್ಲೀಷಲ್ಲಿ ಪೇಜ್ ನಂಬರ್ 290, ಕನ್ನಡದಲ್ಲಿ ಪೇಜ್ ನಂಬರು 181. ಓಕೆನಾ? ಸದ್ಯದಿಂದ ಓದಂಥ ಸೋದರ ಸೋದರಿಗಳೆಲ್ಲ ತಮ್ಮ ಕೈಗಳನ್ನ ಎತ್ತಿದ್ರೆ ಅವ್ರಿಗೆಲ್ಲರಿಗೂ ಅವಕಾಶಗಳು ಕೊಡೋಕೆ ಏನಾಗ್ತಾರೆ, ಅನುಕೂಲ ಆಗ್ತಾರೆ. ಥ್ಯಾಂಕ್ ಯು. ನಮ್ಮ ತಿಳಿಗೇಡಿತನ ಮತ್ತು ಬಲಹೀನತೆಗಳಲ್ಲಿಯೂ ಪರಲೋಕದ ನಮ್ಮ ತಂದೆಯು ನಮ್ಮ ಮಾತುಗಳನ್ನಲ್ಲದೆ ನಮ್ಮ ಹೃದಯದ ಉದ್ದೇಶಗಳನ್ನು ಅಂಗೀಕರಿಸುವುದು ಎಷ್ಟೊಂದು ಅದೃಷ್ಟಕರ. ಇದಕ್ಕಾಗಿ ಆತನ ಜನರು ಆಗಾಗ್ಗೆ ಪ್ರಬಲವಾಗಿ ದುರಭಿಪ್ರಾಯಪಟ್ಟು ಬೇಡಿಕೊಂಡಿದ್ದಾರೆ. ಯಾಕೋಬ 4:3. ದೇವಜನರು ತಮ್ಮನ್ನು ಪವಿತ್ರಾತ್ಮ ಮತ್ತು ಬೆಂಕಿಯಿಂದ ದೀಕ್ಷಾ ಸ್ನಾನಗೊಳಿಸುವಂತೆ ಬೇಡಿಕೊಳ್ಳುವಾಗಲೆಲ್ಲ ನಾವು ಈ ಬಗ್ಗೆ ಆಲೋಚಿಸುತ್ತೇವೆ. ಈ ಪ್ರಾರ್ಥನೆಯನ್ನು ಒಳ್ಳೆಯ ಮನಸ್ಸಾಕ್ಷಿಯಿಂದ ಮತ್ತು ಆಶೀರ್ವಾದ ಪಡೆದುಕೊಳ್ಳುವ ಬಯಕೆಯಿಂದಲೇ ಮಾಡಲಾಗುತ್ತದೆ. ಆದರೆ ಆತನು ಉಲ್ಲೇಖಿಸಿರುವ ದೇವರ ವಾಕ್ಯ ಭಾಗವನ್ನು ಅರ್ಥ ಮಾಡಿಕೊಳ್ಳದೆ ಭಿನ್ನಹ ಮಾಡುವ ಆತನು ನಿಜವಾಗಿಯೂ ಶಾಪವು ಅನುಸರಿಸುವ ಆಶೀರ್ವಾದವನ್ನು ಬೇಡಿಕೊಳ್ಳುವವನಾಗಿದ್ದಾನೆ. ಕ್ರಿಸ್ತನು ನಮ್ಮನ್ನು ಪವಿತ್ರಾತ್ಮ ಮತ್ತು ಬೆಂಕಿಯಿಂದ ದೀಕ್ಷಾ ಸ್ನಾನ ಮಾಡಿಸುತ್ತಾನೆಂಬ ಸ್ನಾನಿಕನಾದ ಯೋಹಾನನ ಭವಿಷ್ಯವಾಣಿಯು 50ಮ ದಿನದಂದು ಕಾಯ್ದುಕೊಂಡಿದ್ದ ಸಭೆಯ ಮೇಲೆ, ತರುವಾಯ ಉಳಿದ ನಂಬಿಗಸ್ತ ಇಸ್ರಾಯೇಲರ ಮೇಲೆ ಬಂದಾಯಿತು. ಆದರೆ ಇದರ ನಂತರದ ಲಕ್ಷಣವು ತಿರಸ್ಕೃತ ಯಹೂದ್ಯ ಜನಾಂಗಗಳ ಮೇಲೆ ಬೆಂಕಿಯ ದೀಕ್ಷಾ ಸ್ನಾನ, ನಾಶನ, ಉಪದ್ರವಗಳ ಮೂಲಕ ನೆರವೇರಿತು. ಅದು ಅವರ ರಾಜ್ಯಾಡಳಿತವನ್ನು ಕ್ರಿಸ್ತ ಶಕ 70ರಲ್ಲಿ ಸಂಪೂರ್ಣವಾಗಿ ನಾಶಗೊಳಿಸಿತು. ಆದರೆ ಕೃಪಾಪೂರ್ಣನಾದ ದೇವರು ಆತನ ಜನರು ಪ್ರಾರ್ಥನೆಯ ಮೂಲಕ ಕೇಳಿರುವುದಕ್ಕೆ ಉತ್ತರ ನೀಡದೆ ಬದಲಾಗಿ ಬೇಡುವವರ ಇಂಗಿತವನ್ನರಿತು ಅವನಿಗೆ ಆಶೀರ್ವಾದವನ್ನು ಮಾತ್ರವೇ ದಯಪಾಲಿಸುವನು. ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ನೋಡ್ಬೇಕಾದ್ರೆ ನಾವು ಕಳೆದ ವಾರ ಏನಪ್ಪ ನೋಡಿದೆ ಅಂದರೆ, ನಾವು ಏನು ಬೇಡ್ಕೊಬೇಕೋ ನಮಗೆ ಗೊತ್ತಿಲ್ಲದಿರೋ ಸಂದರ್ಭದಲ್ಲಿ ಪವಿತ್ರಾತ್ಮನೇ ಏನ್ರಿ ಅದು ಬೇಡ್ಕೊಳ್ತಾನೆ. ದೇವರು ಹೃದಯಗಳನ್ನ ಬಳ್ತಿರೋಂಥವ್ರು ಅವ್ರು ಏನು ಮಾಡ್ತಾರೆ ಅಂದರೆ, ನಮ್ಮ ಹೃದಯಗಳ ಒಂದು ಭಾವನೆನ ಅರ್ಥ ಮಾಡಿಕೊಂಡು ನಮ್ಗೆ ಏನು ಮಾಡ್ತಾರೆ, ಉತ್ತರ ಕೊಡ್ತಾರೆ ಅಂತ ನೋಡಿದ್ರಿ. ಸೊ ಅದಕ್ಕೆ ಇಲ್ಲಿ ಕಳೆದ ವಾರ ನೋಡಿದಂತೆ ದೇವರು ಎಷ್ಟು ಒಂದು ಕೃಪಾವಂತರು, ನಾವು ಎಷ್ಟು ಭಾಗ್ಯವಂತರು ಅಂತಂದರೆ, ದೇವರು ನಮ್ಮೆಲ್ಲ ಮಾತುಗಳ ನುಡಿ ಮೇಲೆ ನಮ್ಗೆ ಏನು ಮಾಡೋಕ್ಕೋಗಲ್ಲ, ನಮ್ಮ ಒಂದು ಪ್ರಾರ್ಥನೆನ ಕೇಳೋದಿಕ್ಕೆ ಹೋಗಲ್ಲ. ಅದರ ಉದಾಹರಣೆಗೆ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ಪೆಂಟಿಕಾಸ್ಟಲ್ಲಿ ಅನೇಕ ಜನಗಳು ದೇವತೆ ಪ್ರೇ ಮಾಡ್ಬೇಕಾದ್ರೆ ಯಾವ ಥರ ಪ್ರೇ ಮಾಡ್ತಾರೆ ಅಂತಂದರೆ, ದೇವರೇ ನಮಗೆ ಪವಿತ್ರಾತ್ಮನ ಅಭಿಷೇಕಿಸು, ನಮ್ಮನ್ನ ಅಗ್ನಿಯಿಂದ ಅಭಿಷೇಕಿಸು ಅಂತಂದ್ಬಿಟ್ಟು ಪ್ರೇ ಮಾಡೋದು ಏನು ಮಾಡ್ತೀವಿ ನೋಡ್ತೀರಿ. ಅದರ ನಮ್ಮ ಉಜ್ಜೀವನಗೊಳಿಸು, ಪವಿತ್ರಾತ್ಮನ ಅಭಿಷೇಕ, ಅಗ್ನಿ ಅಭಿಷೇಕ ಬರಬೇಕು, ಅಭಿಷೇಕ ಇಳಿಬೇಕು ಅಂತ ಎಷ್ಟೋ ಜನ ಅಂದರೆ ತಪ್ಪಾದ ಒಂದು ರೀತಿಯಲ್ಲಿ ಪ್ರಾರ್ಥನೆ ಮಾಡೋದು ನಾವು ಏನು ಮಾಡ್ತೀವಿ ಕೇಳ್ತೀರಿ. ಯಾಕೆಂದರೆ ಸತ್ಯಾರ್ಥಗಳು ಗೊತ್ತಿಲ್ಲ. ಸ್ನಾನಿಕರ ಯೋಹಾನನು ಏನು ಮಾಡ್ತಾರೆ, ಅನ್ನೋ ಮಾತನ್ನು ಹೇಳ್ತಾರೆ. ಮತ್ತೇನ ಬರ್ತಂತ ಸುವಾರ್ತೆಯಲ್ಲಿ, ನಾನಾಗಿದ್ದ ನಂತರ ಇನ್ನೊಬ್ರು ಬರ್ತಾ ಇದ್ದಾರೆ, ಅವರು ಒಂದು ಕೆರದ ಭಾರಗಳನ್ನ ಕೂಡ ಮುಟ್ಟಕ್ಕೆ ನಂಗೇನಿಲ್ಲ, ನಂಗೆ ಯೋಗ್ಯನಲ್ಲ. ಅವರು ಒಂದರು ನಿಮ್ಗೆ ಏನು ಮಾಡ್ತಾರೆ, ಪವಿತ್ರಾತ್ಮ ಮತ್ತೆ ಏನ್ರಿ ಅಗ್ನಿಯಿಂದ ಅಭಿಷೇಕ ಮಾಡ್ತಾರೆ ಅಂತ ಮುಟ್ಟಲ್ಲ ವಾಕ್ಯನ ಹೇಳೋದು ನೋಡ್ತೀರಲ್ಲ. ಹಂಗಾರೆ ದೇವರು ನಮಗೆ ಪವಿತ್ರಾತ್ಮದಿಂದ ಅಗ್ನಿಯಿಂದ ಅಭಿಷೇಕ ಮಾಡ್ತಾರೆ ಅಂತಂದ್ರೆ, ಓ ಎರಡು ಒಂದೇ ಅಂತ ತಿಳ್ಕೊಂಡು ಎಷ್ಟೋ ಜನ ಏನು ಮಾಡ್ತಾರೆ, ಮೊಣಕಾಲು ಮುರಿ ನಿಷ್ಠಾವಂತಿಕೆಯಾಗಿ ದೇವತೆ ಪ್ರಾರ್ಥನೆ ಮಾಡ್ತಾರೆ. ಅದರ ದೇವ್ರ ಅವೆಲ್ಲ ಪ್ರಾರ್ಥನೆ ಕೇಳ್ಬಿಟ್ರೆ ಯಥಾರ್ಥವಾಗಿ ಹಂಗೆ ಯೋಚನೆ ಮಾಡಿರ್ತೀನಿ, ಹೆಂಗಿರ್ತಾರೆ ಅಲ್ವರ. ಯೋಚನೆ ಮಾಡಿರ್ತೀನಿ, ದೇವ್ರ ಅಗ್ನಿನ ಅಭಿಷೇಕ ಮಾಡಿ ನೀನೇ ತನಕ ಕೇಳಿದ್ದು ಅಂತಂದ್ಬಿಟ್ಟು ಅದನ್ನೆಲ್ಲ ನಾಶ ಮಾಡಾಕ್ಬಿಟ್ರೆ ಹೇಗಿರ್ತದೆ, ದೇವ್ರಾಗ ಮಾಡ್ತಾರ ಅಂತಂದರೆ ದೇವ್ರದ್ ಮಾಡಕ್ಕೆ ಹೋಗಲ್ಲ. ಅದರ ಯಾಕಪ್ಪ ಅಂದರೆ ದೇವರಿಗೆ ಗೊತ್ತು ಇವ್ರು ಕೇಳ್ತಂಥ ಒಂದು ಪ್ರಾರ್ಥನೆಯಲ್ಲಿ ಅರ್ಥ ಇಲ್ಲ ಅಂತಂದ್ಬಿಟ್ಟು. ಅಂದ್ರೆ ಅವ್ರಿಗೆ ಸತ್ಯಾರ್ಥಗಳು ಗೊತ್ತಿಲ್ಲದನ್ನ ಈ ಥರ ಏನು ಮಾಡ್ತಾರೆ, ಒಂದು ಮೂಢನ ಪ್ರಾರ್ಥನೆಗಳು ಮಾಡ್ತಾರೆ ಅಂದ್ಬಿಟ್ಟು ದೇವ್ರದ್ದು ಏನು ಮಾಡಕ್ಕೆ ಹೋಗಲ್ಲ, ಅದನ್ನು ಕೇಳೋದಿಕ್ಕೆ ಹೋಗಲ್ಲ. ಅದು ಬದಲಾಗಿ ಹೃದಯದ ಆಲೋಚನೆಗಳನ್ನ ಅರ್ಥ ಮಾಡಿಕೊಂಡು, ಹೃದಯದ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಅದರ ತಕ್ಕಂತೆ ಏನು ಮಾಡ್ತಾರೆ ದೇವರು, ಅದಕ್ಕೆ ಏನು ಉತ್ತರ ಕೊಡಬೇಕು ಅದನ್ನ ಏನು ಮಾಡೋದು, ಉತ್ತರ ಕೊಡೋದು ಅಲ್ವರ. ಸೊ ಈ ಅಗ್ನಿ ಅಭಿಷೇಕ ಮತ್ತು ಈ ಪವಿತ್ರಾತ್ಮನ ಅಭಿಷೇಕ ನಾವು ಆಡಿ ಬೇಸಿಕ್ ಕ್ಲಾಸಲ್ಲಿ ಏನು ಮಾಡಿದಿರಿ, ಓದಿದಿರಿ ಅಲ್ವರ. ಈ ಪವಿತ್ರಾತ್ಮ ಅಭಿಷೇಕನ ಯೇಸು ಕ್ರಿಸ್ತು ಯಾರಿಗಪ್ಪ ಕೊಟ್ಟರು ಅಂತಂದರೆ, ಸಭೆಗೆ ಆಯ್ಕಲ್ಪಟ್ಟಂಥ ಒಂದು ದೇವ್ರ ಮಕ್ಳುಗಳಿಗೆ, ಚಿಕ್ಕ ಹಿಂಡಿಗೆ ಏನು ಮಾಡಿದ್ರು,
ಅಂದರೆ ಅಪೋಸ್ತಲರು ಅಲ್ಲರ ಯಹೂದ್ಯರ ಕಾಲದಲ್ಲಿ ಯಾರಾದರೂ ಪೆಂಟಿಕಾಸ್ಟ್ ದಿನದಲ್ಲಿ ಮಾಡೋದು ಪವಿತ್ರಾತ್ಮನ ಅಭಿಷೇಕ ಮಾಡ್ತಾರೆ. ಈ ಅಗ್ನಿ ಅಭಿಷೇಕ ಯಾರಿಗಪ್ಪ ಮಾಡಿದ್ರು ಅಂತಂದರೆ, ಯಾರೆಲ್ಲ ಯಹೂದ್ಯರು ಇದ್ರೋ ಅದರ ಯಾರೆಲ್ಲ ದೇವ್ರ ವಾಕ್ಯನ ಕೇಳಿಲ್ವೋ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಅಗ್ನಿ ಅಭಿಷೇಕ ಮಾಡ್ತಾರೆ. ಭಯಂಕರವಾಗಿರೋಂಥ ಕಷ್ಟ ಸಂಕಟ ಹಿಂಸೆಗಳಲ್ಲಿ ಏನ್ರಿ ಬರುವಂಥ ಒಂದು ಭಯಂಕರ 70ನೇ ಶತಮಾನ ಬಂದಂಥ ವಿಪತ್ತಲ್ಲಿ ಇಸ್ರೇಲ್ಗೆ ಭಯಂಕರವಾಗಿರೋಂಥ ದಂಡ ಏನು ಮಾಡ್ತಾರೆ ಕೊಡೋದನ್ನ ನಾವೇನು ಮಾಡ್ತೀವಿ ನೋಡ್ತೀವಿ ಅದರ. ಆಮೇಲೆ ಇನ್ನೊಂದು ಕೂಡ ನೋಡ್ಬೋದು ನೋಡ್ರಿ ಅಂತೀನಿ, ಅಲ್ಲಿ ಮತೇನ ಬರೆದಂಥ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತು ಯೋಹನ ಏನು ಮಾಡ್ತಂದ್ರೆ ದೇವರು ಏನು ಎಲ್ಲ ಮರಗಳನ್ನ ಕಡಿಬೇಕು ಅಂತಂದ್ಬಿಟ್ಟು ಬುಡಕ್ಕೆ ಏನು ಮಾಡ್ಬಿಟ್ರೆ ಕೊಡ್ಲಿ ಹಾಕ್ಬಿಟ್ಟವ್ರೆ ಅಂತ ಹೇಳ್ತಾರೆ. ಯಾವ ಮರ ಫಲಗಳನ್ನ ಕೊಡೋದಿಲ್ವೋ ಆ ಮರಗಳನ್ನ ದೇವ್ರು ಏನು ಮಾಡ್ತಾರೆ ಬೇರೆ ಸಮೇತ ಕಿತ್ತಾಕಕ್ಕೆ ಯೋಜನೆ ಮಾಡಿದೆ ಅಂತ ಹೇಳ್ತಾರೆ. ಮರ ಅಂತನಿರೋ ನೀತಿವಂತರಾಗಿರೋಂಥ ಇಸ್ರೇಲ್ ಜನಗಳು ಎಲ್ಲ ನೀತಿವಂತರಿಗೂ ದೇವರು ತೀರ್ಪು ಮಾಡ್ಬೇಕಂತ ಡಿಸೈಡ್ ಮಾಡ್ಬಿಟ್ಟು ಅಂತ ಹೇಳ್ತಾರೆ. ಯಾವ ಮರಗಳು ಅಂದ್ರೆ ನೀತಿವಂತರಾಗಿಯೇ ನೀತಿವಂತಿಕೆ ಹೊಂದಿದ ಮೇಲೆ ಫಲಗಳು ಕೊಡಲ್ವೋ ಆ ಒಂದೊಂದು ಮರಗಳನ್ನ ಕಡ್ದು ಸುಟ್ಟಾಕ್ಬೇಕು ಅಂತ ದೇವ್ರು ಯೋಜನೆ ಮಾಡಿದ್ದಾರೆ ಅಂತ ನೋಡ್ತೀರಿ. ಅದಕ್ಕೆ ಇದು ಇಸ್ರೇಲ್ ಚರಿತ್ರೆಯಲ್ಲಿ ಜೂಯಿಷ್ ಎಂಡಲ್ಲಿ ಏನಾಯ್ತು ನೆರವೇರೋದು ನೋಡ್ತೀರಿ ಅದರ. ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂದಗಳೇ ಏನ್ರಿ ದೇವರು ತನ್ನ ನಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಏನ್ರಿ ಅದಕ್ಕೆ ಏನು ಉತ್ತರ ಕೊಡಬೇಕೋ ಅದೇ ಉತ್ತರನೇ ಮಾಡೋದು ದೇವರು ನಮಗೆ ಕೊಡೋದು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ದಿವ್ಯ ಅಷ್ಟು ಓದ್ತೀರಾ? ಓಕೆ. ಕೆಲವರಿಗೆ ತಾವು ಹಠಾತ್ತಾಗಿ ತಪ್ಪು ಹಾದಿಗೆ ಸೇರಲ್ಪಟ್ಟ ಹಾಗೂ ಪತನಗೊಂಡ ಮಾನವನ ಕೆಲವೊಂದು ಬಲಹೀನತೆಗಳ ಮೂಲಕ ವಿರೋಧಿಯ ಬಲೆಗೆ ಬಿದ್ದ ಅನುಭವ ಉಂಟಾಯಿತು. ಅವರು ಪ್ರಾರ್ಥನೆಯ ಮೂಲಕ ಪರಲೋಕದ ಕೃಪಾಸನವನ್ನು ಸಮೀಪಿಸುವಾಗ ಬಹುಮಟ್ಟಿಗೆ ಕುಂದಿದ ಹೃದಯವುಳ್ಳವರಾಗಿದ್ದರು. ಅವರು ಮಾತನಾಡುವ ಶಬ್ದಗಳೇ ದೊರೆಯದೆ ಹೊರೆ ಹೊತ್ತವರಾಗಿ ಆತ್ಮದಲ್ಲಿಯೇ ನರಳುವರಾದರು. ಆದರೆ ಪರಲೋಕದ ತಂದೆಯು ಅವರು ತಮ್ಮ ಬಿನ್ನಹಗಳನ್ನು ಆತನು ಸರಿಯಾಗಿ ಕೇಳುವಂತೆ ಉಚಿತವಾದ ಭಾಷೆಯಲ್ಲಿಯೇ ಮಾತಾಡಬೇಕೆಂದು ಒತ್ತಾಯಪಡಿಸಲಿಲ್ಲ. ಬದಲಾಗಿ ಆತನು ಕೃಪೆಯಿಂದ ಅವರ ಹೃದಯದ ಆಕಾಂಕ್ಷೆಗಳಿಗೆ, ಅವರ ಹೃದಯದ ಮಾತಿಲ್ಲದಂತ ನರಳುವಿಕೆಗೆ ತಕ್ಕಂತೆ ಉತ್ತರಿಸಿದನು. ಅವು ಆತನ ಕ್ಷಮಾಪಣೆಯನ್ನು, ಆಶೀರ್ವಾದ ಮತ್ತು ಸಮಾಧಾನವನ್ನು ಬಯಸುವುದಾಗಿತ್ತು. ಅವರು ಬಾಯಿಂದ ಅರಿಕೆ ಮಾಡಲಾಗದ ಪ್ರಾರ್ಥನೆಗಳಿಗೆ ಆತನು ಉತ್ತರಿಸಿದನು. ಅವರಿಗೆ ಬಲವನ್ನು, ಆಶೀರ್ವಾದಗಳನ್ನು ಮತ್ತು ಕ್ಷಮಾಪಣೆಯ ಆಶೀರ್ವಾದದಾಯಕವಾದ ಗ್ರಹಿಕೆಯನ್ನು ದಯಪಾಲಿಸಿದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೋಡ್ರ ಇಲ್ಲಿ ನಾವು ಕಳೆದ ವಾರ ನೋಡಿರೋಂಥ ಎಕ್ಸ್ಪ್ಲನೇಷನ್ ಬ್ಯೂಟಿಫುಲ್ ಆಗಿ ಏನು ಮಾಡ್ತಾರೆ ನಮ್ಮ ಬ್ರದರ್ ಬರೀತಾರೆ. ಅದನ್ನ ಏನಪ್ಪ ಇನ್ನೊಂದು ಉದಾಹರಣೆ ಕೊಡ್ತಾರೆ ಅಂತಂದ್ರೆ, ಉದಾಹರಣೆಗೆ ನಾವು ಅದರ ಎಷ್ಟೋ ಸತಿ ಅನೇಕ ಬಲಹೀನತೆಗಳಿಂದ ಏನ್ರಿ ನಾವು ಸೋತೋಗಿ ಅದರ ದೇವರು ನಮ್ಗೆ ಕೊಟ್ಟಂಥ ಒಂದು ಹೋರಾಟ ಮಾಡೋಕ್ಕಾಗ್ದಿರ ನಾವು ಸೋತೋಗಿ ಕುಗ್ಗೋಗಿ ಬೇಜಾರಾಗಿರ್ಬೇಕಾದ್ರೆ ನಾವು ತುಂಬ ಹೃದಯದಲ್ಲಿ ತುಂಬ ಭಾರವಾಗಿರ್ಬೇಕಾದ್ರೆ ನಾವು ದೇವ್ರ ಕೃಪಾಸನ ಹತ್ರ ನಿಂತ್ಕೊಂಡು ದೇವ್ರ ಹತ್ರ ಏನು ಮಾತಾಡಬೇಕು ಅಂತ ನಮ್ಗೇನಾಗಿರಲ್ಲ ಗೊತ್ತಿರಲ್ಲ. ಏನು ಎಕ್ಸ್ಪ್ರೆಸ್ ಮಾಡಬೇಕು, ಏನು ಹೇಳ್ಬೇಕು ಹೇಳ್ಬೇಡ್ದೋ ಅದರ ಏನು ಕೇಳಬೇಕು ದೇವ್ರ ಹತ್ರ ಅಂದ್ಬಿಟ್ಟು ಗೊತ್ತಿಲ್ಲದ ಸಂದರ್ಭದಲ್ಲಿ ದೇವರು ನಮ್ಮ ಹತ್ರ ಅವಾಗ ಇವನು ಏನು ಕೇಳಲೇ ಇಲ್ಲ ಅದರ ಇವ್ನು ಮಾತಾಡ್ಲಿ ಬಿಡು ಆಮೇಲೆ ನೋಡೋಣ ಅಂತ ಅಂದ್ಬಿಡ್ತಾರ ಅಂದರೆ ಇಲ್ಲ ಅಲ್ವಾ? ಅಥವಾ ನೋಡ್ಬೇಕಾದ್ರೆ ದೇವರು ಅವನು ಏನು ಸ್ಪಷ್ಟವಾಗಿ ಅವನ್ನೆಲ್ಲ ಹೇಳ್ಕೊಂತಾನ ಇಲ್ವೋ, ಅವ್ನ ಪಾಪನೆಲ್ಲ ಅರಿಕೆ ಮಾಡಿದ್ರೆ ಮಾತ್ರ ಏನು ಮಾಡೋದು ಅವನಿಗೆ ಪಾಪದ ಕ್ಷಮಾಪಣೆ ಕೊಡೋದೇ ಇಲ್ಲ ಅಂದ್ಬಿಟ್ಟು ದೇವ್ರು ಈ ಥರ ದೃಷ್ಟಿಯಲ್ಲಿ ನೋಡ್ತಾರೆ ಅಂತಂದರೆ ಇಲ್ಲ ರೀ. ಅದರ ದೇವರು ತುಂಬ ಕರುಣಾಮಯಿ ಕೃಪಾವಂತನೋ ಅದರ ನಮ್ಮ ಹೃದಯದ ಭಾವನೆಗಳು ಅದರ ಅರ್ಥ ಮಾಡಿಕೊಂಡು ನಾವು ಒಳಗಡೆ ಗುಣ್ಗುಡ್ತಾ ಇರೋದು ನಳ್ಳಾಡ್ತಾ ಇರೋದು ಒಂದು ಫೀಲಿಂಗ್ಸ್ನ ಅರ್ಥ ಮಾಡ್ಕೊಂಡು ನಮ್ಗೇನಪ್ಪ ಮಾಡ್ತಾರೆ ಅಂತಂದರೆ ಏನ್ರಿ ನಮ್ಮ ಒಂದು ನಳ್ಳಾಟ ಒಳಗಡೆ ಇರೋಂಥ ಒಂದು ವೇದನೆ ಅದನ್ನು ಆಚೆ ಕಡೆ ಹೇಳ್ಕೊಳಕ್ಕಾಗೋದಿಲ್ಲ. ಆದರೆ ದೇವರು ಅದನ್ನ ಅರ್ಥ ಮಾಡ್ಕೊಂಡು ಖಂಡಿತವಾಗೂ ನಮ್ಗೆ ಏನು ಮಾಡ್ತಾರೆ ತಕ್ಕವಾದಂಥ ಒಂದು ಸದುತ್ತರ ಏನು ಮಾಡ್ತಾರೆ ಒಂದು ಸೂಕ್ತವಾದಂಥ ಸಮಯದಲ್ಲಿ ದಯಪಾಲಿಸ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಇದೇ ಆ ವಾಕ್ಯದ ಅರ್ಥ ಅಂತ ನಾವೇನು ಮಾಡ್ತೀವಿ ನೋಡ್ತೀವಿ ಅದರ. ಇವಾಗ ನೋಡಿ ನೆಕ್ಸ್ಟ್ ಇನ್ನೊಂದು ಪ್ಯಾರಾಗ್ರಾಫ್ ಅದನ್ನ ಈ ಸಮಗ್ರವಾದ ಸಂಬಂಧದಲ್ಲಿ ಅಪೋಸ್ತಲನ ವಾದವು ಇದೇ ಆಗಿದೆ. ಹಾಗಾದರೆ ಈ ವಿಷಯದಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಪರವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡುತ್ತಿರುತ್ತಾನೆ. ಹೀಗೆ ಮಾಡುವಾಗ ನಮ್ಮ ಬಲಹೀನತೆ ಮತ್ತು ಸಮರ್ಪಕತೆಯನ್ನು ಗಣನೆಗೆ ತರುವುದಿಲ್ಲ. ಇವು ನಮ್ಮ ಇಚ್ಛೆಗೆ ವಿರುದ್ಧವಾಗಿದೆ. ನಾವು ಮಾಡುವ ಈ ಕಾರ್ಯವನ್ನು
ಆತನು ಪರಿಗಣಿಸುವುದಿಲ್ಲ. ನಾವು ಮಾಡಿದ ಬಿನ್ಹಗಳ ಕೊರತೆಯನ್ನು ಮತ್ತು ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸಲಾಗದ ಅಸಮರ್ಥನೆಯನ್ನು ಲೆಕ್ಕಿಸುವುದಿಲ್ಲ. ಬದಲಾಗಿ ಆತನು ನಮ್ಮ ಮನಸ್ಸಿನ ಪವಿತ್ರತೆಗೆ ಪ್ರಕಾರವಾಗಿ ಆಶೀರ್ವದಿಸಲು ವ್ಯವಸ್ಥೆ ಮಾಡಿದ್ದಾನೆ. ಏಕೆಂದರೆ ನಮ್ಮ ಅಪರಿಪೂರ್ಣತೆಯ ಪ್ರಾರ್ಥನೆಯ ನರಳಾಟವನ್ನು ನಾವು ಸರಿಯಾಗಿ ತಿಳಿಸಲು ಆಗದು. ಆತನು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ? ರೋಮ 8:31 ಎಂಬ ಮಾತುಗಳಿಂದ ಅಪೊಸ್ತಲನು ತನ್ನ ವಾದವನ್ನು ಮುಕ್ತಾಯಗೊಳಿಸುತ್ತಾನೆ. ಥ್ಯಾಂಕ್ ಯು. ನೋಡಿ, ಯಾರಾದ್ರೂ ಬೈಬಲ್ ಓದೋಣ, ದಯವಿಟ್ಟು ರೋಮಾಪುರದಲ್ಲಿ 8ನೇ ಅಧ್ಯಾಯ ತೆಗಿರಿ. ರೋಮಾಪುರದಲ್ಲಿ 8ನೇ ಅಧ್ಯಾಯ ತೆಗೆದ್ರೆ ಇವಾಗ ನಾವು ನೋಡಿರೋಂಥ ಒಂದು ವಾಕ್ಯ ಏನಪ್ಪ ಅಂದ್ರೆ ಏನ್ರಿ 26 ಮತ್ತೆ 27ನೇ ವಾಕ್ಯ. ಅದರ 26ರಲ್ಲಿ ಏನ್ರಿ ಪವಿತ್ರಾತ್ಮ ಕೂಡ ನಮ್ಮ ನಿರ್ಭಾವಸ್ಥೆ ಕುರಿತು ಏನ್ ಮಾಡ್ತಾರೆ, ದೇವತೆ ಬೇಡ್ಕೊಂತಾರೆ ಹೇಳ್ತಾರೆ. ಅದರ ಹಂಗೆ ಹೇಳ್ಬಿಟ್ಟು 27ನೇ ವಾಕ್ಯದಲ್ಲಿ ಹೃದಯಗಳನ್ನ ನೋಡುವಂತ ದೇವರು ನಮ್ಮ ಹೃದಯದ ಭಾವನೆಗಳ ಪ್ರಕಾರ ನಮಗೆ ಉತ್ತರ ಕೊಡ್ತಾರೆ ಅಂತ ಹೇಳ್ತಾರೆ. ಹಿಂಗೆ ಹೇಳ್ಬಿಟ್ಟು 28ನೇ ವಾಕ್ಯದಲ್ಲಿ ಹೇಳ್ತಾರೆ, ಈ ತರ ಇರ್ಬೇಕಾದ್ರೆ ಸಕಲವು ಏನ್ರಿ ಒಳ್ಳೇದ್ಗಾಗಿ ದೇವ್ರೇನ್ ಮಾಡ್ತಾರೆ, ಮಾರ್ಪಾಡು ಮಾಡ್ತಾರೆ ಅಂತ. ಯಾರಿಗೆ ಮಾರ್ಪಾಡು ಮಾಡ್ತಾರೆ? ಯಾರು ಈ ತರ ದೇವ್ರನ್ನ ನಿಷ್ಠಾವಂತಿಕೆಯಿಂದ ಪ್ರೀತಿ ಮಾಡೋರಾಗಿರ್ತಾರೋ, ಯಥಾರ್ಥವಾಗಿ ಅದರ ನಿಷ್ಕಪಟವಾಗಿ ಅದರ ಏನ್ರಿ ಒಳಗಡೆ ಏನೋ ಕಲ್ಮಶ ಇಲ್ದ್ರ ಅದರ ದೇವತ ಸಿನ್ಸಿಯರ್ ಆಗಿ ಯಾರು ಪ್ರೇಯರ್ ಮಾಡ್ತಾರೋ, ಮನಸ್ಸ ಹೃದಯದಲ್ಲಿ ದೇವ್ರಿಗೆ ಪರಿಶುದ್ಧವಾಗಿ ಬಾಳಬೇಕು. ಆದರೂ ನಮ್ಮ ಹೊರಗಡೆ ಒಂದು ಬಲಹೀನತೆಯಿಂದ ಆಗದೇ ಇರೋಂಥ ಸಂದರ್ಭದಲ್ಲೂ ಕೂಡ ದೇವತೆ ಪ್ರೇಯರ್ ಮಾಡ್ಬೇಕಾದ್ರೆ ದೇವ್ರೇನ್ ಮಾಡ್ತಾರೆ, ಎಂಥ ಒಂದು ಕೆಟ್ಟದ್ದು ನಡೆದ್ರು ಸರಿ ಇದನ್ನ ಒಳ್ಳೇದಕ್ಕಾಗಿ ಏನ್ ಮಾಡ್ತಾರೆ, ದೇವರು ಜೀವನದಲ್ಲಿ ಮಾರ್ಪಾಡು ಮಾಡ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ಉದಾಹರಣೆ ನೋಡ್ಬೇಕಾದ್ರೆ ಯೋಸಫಿನ ಎಲ್ಲ ಸಹೋದರಗಳು ಏನಪ್ಪ ಮಾಡೋದಂದ್ರೆ, ಯೋಸಫು ದೊಡ್ಡವನಾಗಿದ್ದಾನೆ, ಅವನು ಚೆನ್ನಾಗಿದ್ದಾನೆ, ಅದು ಮಾತ್ರ ಅಲ್ಲ ದೇವರ ಯೋಜನೆಯಲ್ಲೇ ದೇವರ ಕನಸುಗಳ ಮುಖಾಂತರ ಯೋಸಫ್ ನಾಳೆ ಬಂದ್ಬಿಟ್ಟು ಒಂದು ಮುಖ್ಯವಾದ ಸ್ಥಾನದಲ್ಲಿ ಇರ್ತಾನೆ, ತನ್ನ ಅಣ್ಣನಗಳ ಮೇಲೆ ಅಧಿಕಾರದಲ್ಲಿ ಇರ್ತಾನೆ ಅಂತ ಹೇಳ್ಬೇಕಾದ್ರೆ ಅಣ್ಣನಿಗೆಲ್ಲ ಜೀರ್ಣ ಮಾಡ್ಕೊಳಕ್ಕಾಗಿಲ್ಲ. ಅದಕ್ಕೆ ಏನ್ ಮಾಡೋದಂದ್ರೆ ಆ ಯೋಸಫನ ಸಾಯಿಸೋದಕ್ಕೆ ಈ ದೇವರು ಮಾಡಿರೋಂಥ ಒಂದು ಏನು ಪ್ಲಾನ್ ಇದೆಯೋ ಇದು ಸಕ್ಸಸ್ ಇರಲಿ, ಅವ್ನು ಇದ್ರೆ ತಾನೇ ಸಕ್ಸಸ್ ಆಗೋದು, ಇಲ್ಲದೇ ಇದ್ರೆ ಸಕ್ಸಸ್ ಆಗಲ್ಲ ಅಂತ ಏನು ಮಾಡಿದ್ರೆ ಅವ್ನು ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದರ ಕೊನೆಗೆ ಅವನು ಐಗುಪ್ತ ದೇಶಕ್ಕೆ ಮಾರ್ಬಿಡ್ತಾರೆ. ಅದರ ದೇವರು ಅವನ್ನ ಕೈ ಬಿಡಲ್ಲ. ಎಷ್ಟೋ ವರ್ಷಗಳು, ಅದರ ಸುಮಾರು 17 ವರ್ಷ ಐಗುಪ್ತ ದೇಶ ಮಾಡ್ತಾನೆ, ಕಷ್ಟಪಡ್ತಾನೆ. ಅದರ ಅವೆಲ್ಲ ವಿಚಾರದಲ್ಲಿ ನಾವು ಬೈಬಲ್ ಓದ್ತಾ ಇರಬೇಕು. ಒಂದೊಂದು ಸನ್ನಿವೇಶದಲ್ಲಿ ದೇವರು ಒಂದು ಸಂಗಡ ಇದ್ರು, ಯಾಕಂದ್ರೆ ಅವನು ದೇವ್ರ ವಾಕ್ಯಕ್ಕೆ ಏನಾಗಿದ್ದ, ವಿಧೇಯನಾಗಿದ್ದ, ದೇವ್ರಿಗೆ ಭಯಭಕ್ತಿ ಇದ್ದ ಅಂತ ಹೇಳ್ತಾರೆ. ಸೊ ದೇವರು ಅವನ ಜೀವನದಲ್ಲಿ ಏನೇ ಕೆಟ್ಟದ್ದು ನೋಡಿದ್ರು ನೋಡಿ ಯೋಚನೆ ಮಾಡಿರ್ತೀನಿ, ಅದೆಲ್ಲವನ್ನೂ ಏನು ಮಾಡಿದ್ರು, ಒಳ್ಳೇದಾಗೆ ಮಾರ್ಪಾಡು ಮಾಡಿದ್ರು. ಅದರ ಫಸ್ಟ್ ಗುಂಡಿಗೆ ಹಾಕ್ತಾರೆ. ಅದರ ಏನಕ್ಕೆ ಗುಂಡಿಗೆ ಹಾಕಿದ್ದು, ಸಾಯಿಸ್ಬಿಡೋಣ ಅಂತ ಪ್ಲ್ಯಾನು. ಅದರ ನೋಡಿ ದೇವರು ಸಾಯಿಸೋ ಬದಲು ಏನು ಮಾಡ್ತಾರೆ ಅಂತಂದರೆ ಅವ್ರ ಅಣ್ಣ ತಮ್ಮಂದ್ರಲ್ಲಿ ಜಗಳ ಶುರು ಆಗ್ಬಿಡ್ತಾರೆ. ಅದರ ಒಬ್ಬರು ಏನು ಮಾಡ್ತಾರೆ, ಫಸ್ಟ್ ಎಲ್ಲರೂ ಸಾಯಿಸೋಣ ಅಂತ ಪ್ಲ್ಯಾನ್ ಮಾಡ್ಬೇಕಾದ್ರೆ ಯೂದನ್ ಹೇಳ್ತಾನೆ, ಬೇಡ ಅದರ ಅವ್ನು ಸಾಯಿಸೋದು ಬೇಡ ಅಂತ ಮಾಡ್ತಾರೆ, ಗುಂಡಿಗೆ ಹಾಕ್ಬಿಡ್ತಾರೆ. ಅದರ ಅವ್ನು ಗುಂಡಿಗೆ ಹಾಕ್ಬೇಕಾದ್ರೆ ಏನು ಮಾಡ್ತಾರೆ, ಮೇಡಿ ಇವರೆಲ್ಲ ಜಗಳ ಆಡ್ತಿರ್ತಾರೆ. ಅದರ ಅಷ್ಟೊತ್ತಿಗೆ ಸಾಯಿಸೋ ಅಂತ ಒಂದು ಪ್ಲ್ಯಾನ್ ಹೋಗ್ಬಿಟ್ಟು ಏನು ಮಾಡ್ತಾನೆ, ಅಲ್ಲಿ ದೂರದಲ್ಲಿ ಬಂದ್ಬಿಟ್ಟು ಇಸ್ಮಾಯಿಲ್ಯರು ಬರ್ತಾರೆ, ನೋಡ್ಬಿಟ್ಟು ಏನು ಮಾಡ್ತಾರೆ, ಅವ್ರಿಗೆ ಮಾರ್ಬಿಡೋಣ ಇವ್ರನ್ನ, ನಮ್ಗೆ ಹೆಂಗೂ ದುಡ್ಡು ಸಿಗ್ತಾರೆ ಅಂತ ಮಾಡ್ತಾರೆ. ಸರಿ ಅಂದ್ಬಿಟ್ಟು ಎಲ್ಲ ಲೋಭಿಗಳಾಗಿರೋದ್ರಿಂದ ದುಡ್ಡು ಮೇಲೆ ಆಸೆ ಇರೋದ್ರಿಂದ ಏನು ಮಾಡ್ತಾರೆ, ದ್ರವ್ಯಾಸೆ ಇರೋದ್ರಿಂದ ಮಾರ್ಬಿಡ್ತಾರೆ. ನೋಡಿ ದೇವ್ರು ಏನು ಮಾಡಿದ್ರು, ಇವರು ಕೆಟ್ಟದ್ಗೆ ಯೋಚನೆ ಮಾಡಿದ್ರು, ಕೆಟ್ಟದಕ್ಕೇನೆ ಗುಂಡಿಗೆ ಹಾಕಿದ್ರು. ಆರ ದೇವ್ರು ಏನು ಮಾಡಿದ್ರೆ ಅವ್ನ ಐಗುಪ್ತ ದೇಶಕ್ಕೆ ಹೋಗೋದಕ್ಕೆ ಅವ್ನ ಮಾರ್ಗ ಏನು ಮಾಡಿದ್ರು, ಅವ್ನು ಸಿದ್ಧ ಮಾಡಿದ್ರು, ಮಾರ್ಬಿಟ್ರು ಅವನ್ನ ಅಲ್ರ. ಸೊ ಯೋಸೆಫನ ದೃಷ್ಟಿಯಲ್ಲಿ ಇದು ಮಾರಿದ್ದು ಹೆಂಗಿತ್ತು, ತುಂಬ ಕಷ್ಟವಾಗಿತ್ತು, ಕಠಿಣವಾಗಿತ್ತು, ತನ್ನ ಅಪ್ಪನ ಬಿಟ್ಟು ಹೋಗ್ಬೇಕಾಗಿತ್ತು. ಅದು ಯೋಚನೆ ಮಾಡಿ ಎಳೆಯ ವಯಸ್ಸಂತ ಹುಡುಗ ಅದರ ಸೀರೆ ತೊಗೊಂಡೋಗಿ ಎಲ್ಲಿ ಮಾಡ್ತಾರೆ ಅಂದರೆ ಐಗುಪ್ತ ದೇಶಕ್ಕೆ ಇವ್ರು ಮಾರ್ಬಿಡ್ತಾರೆ. ಐಗುಪ್ತ ದೇಶದ ದಾಸನಾಗಿ ಮಾಡಿದ್ರು. ಅದು ಕೂಡ ಕೆಟ್ಟದ್ದೇ. ಆದರೆ ದೇವರು ಆ ದಾಸನಾಗಿರ್ಬೇಕಾದ್ರೆ ಅವನೇನು ಮಾಡ್ತಾರೆ, ಉನ್ನತವಾದ ಸ್ಥಿತಿಗೆ ತರ್ತಾರೆ. ಅವನಲ್ಲಿರೋಂಥ ಒಳ್ಳೆ ಟ್ಯಾಲೆಂಟ್ ನೋಡಿ, ಒಳ್ಳೆ ಕೆಲಸಗಾರ, ಎಲ್ಲ ಕೆಲಸನ ಏನು ಮಾಡ್ತಾಯಿರ್ತಾನೆ. ಆಮೇಲೆ ಅವ್ನು ಮುಟ್ಟಿರೋಂಥ ಎಲ್ಲ ಕೆಲಸಗಳನ್ನ ದೇವ್ರ ಆಶೀರ್ವಾದ ಮಾಡ್ತಾಯಿರ್ತಾರೆ. ಸತ್ಯವೇದದಲ್ಲಿ ನೋಡ್ದ ಅಂತಂದ್ರೆ 44 ಎಷ್ಟು ನಿಶ್ಚಿಂತೆಯಾಗಿದ್ದ ಅಂತಂದ್ರೆ ತನ್ನೆಲ್ಲ ಜವಾಬ್ದಾರಿನ ಯಾರು ಕೊಟ್ಬಿಡ್ತಾರೆ ಅಂದರೆ ಯೋಸೆಫ್ ಕೊಟ್ಬಿಡ್ತಾರೆ. ಅಂದ್ರೆ ಅಂತ ಒಂದು ಒಳ್ಳೆ ಮ್ಯಾನೇಜರ್ ಲೆವೆಲಲ್ಲಿ ಏನಾಗ್ತಾನೆ ಯೋಸೆಫ್ ಬೆಳಿತಾನೆ. ಅಂದ್ರೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂಡು ಜವಾಬ್ದಾರಿ ತಗೊಂಡು ಏನು ಮಾಡ್ತಾರೆ, ನಿಷ್ಠಾವಂತಿಕಾಗಿ ಇರ್ತಾನೆ. ಇದು ಏನಾಗ್ತಾರೆ 44ಗೆ ತುಂಬ ಏನಾಗ್ತಾರೆ, ಇಷ್ಟ ಆಗ್ತಾರೆ. ನೋಡ್ರಿ, ಕೆಟ್ಟದ್ದು ಬಯಸಿದ್ರು. ಆದರೆ ದೇವ್ರು ಏನು ಮಾಡಿದ್ರು, ಆ ಕೆಟ್ಟದನ್ನ
ಒಳ್ಳೇದಕ್ಕಾಗಿ ಮಾರ್ಪಾಡು ಮಾಡೋದು. ಯಾಕಪ್ಪ ಮಾರ್ಪಾಡು ಮಾಡೋದ್ರೆ ಯೋಸೆಫ್ ದೇವ್ರನ್ನ ಪ್ರೀತಿ ಮಾಡೋನಾಗಿದ್ದ. ಅದರ ನೋಡಿ, ಅಲ್ಲಿರ್ಬೇಕಾದ್ರೆ ಎಷ್ಟು ಕೆಟ್ಟದ್ದು ಮಾಡ್ಬೋಯ್ತು, ಎಷ್ಟು ಮೋಸ ಮಾಡ್ಬೋಯ್ತು, ಲೆಕ್ಕಪತ್ರದಲ್ಲ ಅದೆಲ್ಲ ಯಾವುದಲ್ಲೂ ಕೂಡ ಏನಾಗಲ್ಲ, ಅವ್ನು ಕೈ ಹಾಕ್ಲಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು 44 ಹೆಂಡತಿ ಕೂಡ ಎಷ್ಟು ಸತಿ ಅವನ್ನ ಕೆಟ್ಟತನಕ್ಕೆ ಸೆಳೆದಿರ್ತಾಳೆ, ಎಷ್ಟೋ ರೀತಿಯಲ್ಲಿ. ಆದ್ರೆ ಅವ್ನು ಏನು ಮಾಡಕ್ ಹೋಗಿಲ್ಲ, ಆ ಕೆಟ್ಟ ಕೆಲಸನ ಮಾಡಕ್ ಹೋಗಿಲ್ಲ. ಅದರ ಸತ್ಯವೇದ ನೋಡ್ಬೇಕಂತ ಹೇಳ್ತಾರೆ, ಇದು ದೇವ್ರಿಗೆ ಇಷ್ಟ ಇಲ್ದಿರೋದ್ರಿಂದ ಆ ಕೆಲಸಕ್ಕೆ ಯೋಸೆಫ್ ಕೈ ಹಾಕಕ್ ಹೋಗಿಲ್ಲ ಅಂತ ಹೇಳ್ತಾರೆ. ನೋಡಿ, ದೇವ್ರು ಏನು ಮಾಡಿದ್ರು, ಕೆಟ್ಟದ್ದೇ ಅವನ ಜೀವನದಲ್ಲಿ ಬಯಸೋದು ದೇವ್ರು ಏನು ಮಾಡ್ತಾರೆ, ಒಳ್ಳೇದ್ಗೆ ಮಾಡ್ತಾರೆ. ಅವನ ಸುಳ್ಳು ಹೇಳ್ಬಿಟ್ಟು ಬೇರೆ ಒಂದು ಆಸ್ಪದ ಇಲ್ದಿರ ಅವನ್ನ ಜೈಲ್ಗೆ ಹಾಕ್ತಾರೆ. ಜೈಲಲ್ಲೂ ಕೂಡ ಏನು ಮಾಡ್ತಾರೆ ದೇವರು, ಆ ಒಂದು ಕೈದಿಯಾಗಿರೋನ್ನ ಜೈಲರ್ ಆಗಿ ಏನು ಮಾಡ್ತಾರೆ ಅದರ. ಸೊ ಜೈಲರ್ ಏನು ಮಾಡ್ತಾರೆ, ಇವನ್ನ ಒಂದು ರೆಸ್ಪಾನ್ಸಿಬಲ್ ಸ್ಥಾನದಲ್ಲಿ ಇಟ್ಬಿಟ್ಟು ಎಲ್ಲ ಕೈದಿಗಳು ನೋಡೋಂಥ ಒಂದು ಜವಾಬ್ದಾರಿ ಕೊಡ್ತಾರೆ, ಯೋಸೆಫ್ ಕೊಡ್ತಾರೆ ಅಲ್ವರ. ಆಮೇಲೆ ನೋಡಿ ಅದು ಕೆಟ್ಟದ್ಗಾಯ್ತು ಏನ್ರಿ, ದೇವರು ಒಳ್ಳೇದ್ಗಾಗಿ ಮಾರ್ಪಡ್ಬಿಡೋದು. ನೆಕ್ಸ್ಟು ಅಲ್ಲಿ ಏನಾಗ್ತದೆ, ಅಲ್ಲಿ 2 ಜನ ಬರ್ತಾರೆ ಒಂದಿನ ಕೈದಿಗಳು. ಒಬ್ಬ ಬಟ್ಲರು, ಒಬ್ಬ ಪಾನ ಪಾತ್ರೆಗಾರ, ಒಬ್ಬ ಅಡುಗೆ ಮಾಡೋನು, ಇನ್ನೊಂದು ರಾಜನಿಗೆ ದ್ರಾಕ್ಷಿ ರಸ ಕೊಡೋನು ಅದರ. ಸೊ ಇಬ್ಬರು ಒಂದಿನ ಕನಸು ನೋಡ್ತಾರೆ, ಟೆನ್ಷನ್ ಆಗಿಬಿಡ್ತಾರೆ. ಆ ಕನಸನ್ನು ತೊಗೊಂಡೋಗ್ಬಿಟ್ಟು ಯೋಸೆಫ್ ಕೇಳಿದ್ರೆ, ಯೋಸೆಫ್ ಏನು ಮಾಡ್ತಾನೆ, ಕನಸನ್ನು ಇವನೇ ಕರೆಕ್ಟಾಗಿ ಹೇಳ್ತಾನೆ. ಆಮೇಲೆ ಅವ್ನು ಹೇಳ್ತಾನೆ, ನಾನು ಹೇಳಂತ ಮಾತು 3 ದಿನ ನೆರವೇರ್ತಾರೆ ನೋಡಿ ಅಂದ್ಬಿಟ್ಟು. ಆದರೆ ದಯವಿಟ್ಟು ನೆರವೇರ್ಬೇಕಾದ್ರೆ ನನ್ನ ಮರಿಬೇಡಿ, ನಾನು ನೆನ್ಸ್ಕೊಳ್ಳಿ ಅಂತ ಹೇಳ್ತಾರೆ. ಹೊರಗಡೆ ಹೋಗ್ತಾರೆ, ಈ ಥರ ನೆರವೇರ್ತಾರೆ. ಆದರೆ ಯಾರಿಗೆ ಜೀವದಾನ ಬರ್ತಾರೋ ಅವ್ನು ಮಾಡ್ತೇ ಹೋಗ್ಬಿಡ್ತಾನೆ ಅಲ್ವರ. ಅವಾಗ ಏನಾಯ್ತು, ಯೋಸೆಫ್ಗೆ ಸಿಕ್ಕಾಪಟ್ಟೆ ಬೇಜಾರಾಗಿರ್ತಾರೆ. ನೋಡಿ, ಒಂದೊಂದು ಇನ್ಸಿಡೆಂಟ್ಸಲ್ಲಿ ಯೋಸೆಫ್ಗೆ ಎಷ್ಟು ಬೇಜಾರಾಗಿರ್ಬೇಕು. ಎಲ್ಲ ತುಂಬ ಬೇಜಾರಾಗಿ ಡಿಸ್ಕರೇಜ್ ಆಗಿರ್ತಾನೆ. ಆದರೆ ದೇವ್ರೇನು ಮಾಡಿದ್ರು, ಒಂದೊಂದು ಪ್ರತಿ ಕ್ಷಣನೂ ಒಳ್ಳೇದಕ್ಕಾಗಿ ಏನು ಮಾಡಿದ್ರು, ಮಾರ್ಪಾಡು ಒಳ್ಳೇದಕ್ಕಾಗಿ ಮಾರ್ಪಾಡು ಮಾಡ್ತಾರೆ. ಇಲ್ಲೂ ಕೂಡ ಕೊನೆ ಮೂಮೆಂಟಲ್ಲಿ ಇವಾಗಾರ ಬಿಡುಗಡೆ ಬರ್ತಾರಾ ಅಂತ ಯೋಚನೆ ಮಾಡಿದ್ರೆ, ಅಲ್ಲೂ ಕೂಡ ಏನಾಗ್ತಾರೆ, ಕೆಟ್ಟದಾದಂಗೆ ಆಗ್ತಾರೆ. ಆದರೆ ದೇವರು ಒಳ್ಳೇದಕ್ಕಾಗಿ ವೆಯ್ಟ್ ಮಾಡ್ತಾರೆ. ಯಾಕೆ ಯೋಸೆಫ್ನ ಅವಾಗೇ ಬಿಟ್ಬಿಟ್ಟಿದ್ದ ಅಂತಂದ್ರೆ, ಯೋಸೆಫ್ ಫಾರೋನ್ಗಿಂತ ನೆಕ್ಸ್ಟ್ ಸ್ಥಾನದಲ್ಲಿ ಬರ್ತಾ ಇದ್ದ ಅಂದ್ರೆ ಇಲ್ಲ ರೀ ಅದರ. ಏನಾಗ್ತಾ ಇದ್ದ, ಪಾನ ಪಾತ್ರೆಗಾರ ಬಂದ್ಬಿಟ್ಟು ಯೋಸೆಫ್ನ ಬಗ್ಗೆ ಫಾರೋನ್ ಹತ್ರ ಹೇಳ್ಬಿಟ್ಟು ಏನೋ ಸ್ವಲ್ಪ ರಿವಾರ್ಡ್ ಕೊಡ್ಸ್ಬಿಟ್ಟು ಏನೋ ಮಾಡೋರು, ಮನೆಗೆ ರಿಲೀಸ್ ಮಾಡಿಬಿಟ್ಬಿಟ್ಟಿರೋನು. ಅವಾಗ ಯೋಸೆಫ್ ಎಲ್ಲಿ ಹೋಗಿರೋನು, 44 ಮನೆಗೆ ಹೋಗೋಕ್ಕಾಗಲ್ಲ ಅದರ. ಇನ್ನೆಲ್ಲಿ ಹೋಗ್ಬೇಕು, ಹೋದ್ರೆ ಅಪ್ಪ ಮನೆಗೆ ಹೋಗ್ಬೇಕು. ಅಪ್ಪ ಮನೆಗೆ ಹೋದ್ರೆ ಸೋದರುಗಳು ಹೆಂಗೋರೋ ಗೊತ್ತಿಲ್ಲ, ಸಾಯ್ಸಾಕ್ಬಿಟ್ರೆ ಏನು ಮಾಡೋದು ಅದರ. ಅದಕ್ಕೆ ದೇವ್ರೇ ಮಾಡಿದ್ರು, ಇನ್ನೂ ಇರಲಿ ಟೈಮು, ಎಷ್ಟೋ ವರ್ಷಗಳು ಹೊಟ್ಟೋದು ಅಲ್ವರ. ಆಮೇಲೆ ಏನಾಗ್ತಾರೆ, ಫಾರೋನ್ಗೆ ಕನ್ಸು ಬೀಳ್ಬೇಕಾರೆ, ಫಾರೋನ್ ಕನ್ಸು ಬಿಟ್ಟು ಅವ್ನು ಟೆನ್ಷನ್ ಆಗ್ಬೇಕಾರೆ ಅವಾಗ ಏನಾಗ್ತದೆ, ಅವ್ನಿಗೆ ಅರ್ಥ ಬರ್ತಾರೆ, ಅರೇ ಹೌದು ಸರ್, ಈ ಥರ ನನಗೆ ಈ ಥರ ಆಗ್ಬೇಕಾರೆ ಏನು ಮಾಡಿದ್ದ, ಒಬ್ಬ ಅಲ್ಲಿ ಜೈಲಲ್ಲಿದ್ದಂಥ ಹುಡುಗ ನನ್ಗೆ ಹೇಳಿದ್ದ, ಕರ್ಸಿಯವನ್ನ ಅಂತ ಹೇಳ್ತಾರೆ. ಆವಾಗ ಪ್ಲಾಟ್ಫಾರ್ಮ್ ಏನಾಗಿತ್ತು, ಸಿದ್ಧವಾಗಿತ್ತು ಅದರ. ಎಷ್ಟು ಟೆನ್ಷನ್, ಎಷ್ಟು ಜವಾಬ್ದಾರಿ ಯೋಚನೆ ಮಾಡಿ. ಫಾರೋಗೆ ತಲೆ ಕೆಟ್ಟೋಗಿರೋನು ಅದರ, ಅವನೇನು ಮಾಡ್ತಾನೆ, ಈ ಜವಾಬ್ದಾರಿನ ಯೋಸೆಫ್ ಕೊಡ್ತಾನೆ. ಈ ಒಂದು ಸ್ಥಾನಕ್ಕೆ ತರದು ಯಾರ ಒಂದು ಯೋಜನೆ ಆಗಿತ್ತು, ಗಾಡ್ಸ್ ಪ್ಲ್ಯಾನ್. ಎಲ್ಲವೂ ಕೆಟ್ಟದ್ದೇ ಆಯಿತು ಅವನ ಜೀವನದಲ್ಲಿ. ಆ ದೇವರು ಎಲ್ಲ ಕೆಟ್ಟದನ್ನ ಒಳ್ಳೇದಕ್ಕಾಗಿ ಏನು ಮಾಡಿದ್ರು, ಮಾರ್ಪಾಡು ಮಾಡಿದ್ರು ಅಲ್ವರ. ಆಮೇಲೆ ಕೊನೆಗೆ ಅಣ್ಣ ತಮ್ಮನ ಹತ್ರ ಇವನು ಹೋಗೋದೇನು, ಅಣ್ಣ ತಮ್ಮಂದ್ರೆ ಇವ್ರ ಹತ್ರ ಬಂದರು. ಇವ್ರು ಮಾಡಿರೋಂಥ ಕೆಟ್ಟದ್ನೆಲ್ಲ ಏನು ಮಾಡೋರಲ್ಲ, ರಿಯಲೈಸ್ ಮಾಡ್ಕೊಳೋದನ್ನ ಇವನು ಅರ್ಥ ಮಾಡ್ಕೊತಾರೆ. ಆವಾಗ ಗೊತ್ತಾಗ್ತದೆ, ಓ ನಿಜವಾಗ್ಲೂ ಇವ್ರು ಏನು ಮಾಡೋರೆ, ಮಾನಸಾಂತರ ಹೊಂದವ್ರೆ ಅಂತಂದ್ಬಿಟ್ಟು ಅದರ. ಸೊ ಈ ರೀತಿ ಏನ್ರಿ, ನಾವು ನಿಷ್ಠಾವಂತಿಕೆ ಆಗಿದ್ರೆ, ನಮ್ಮ ಹೃದಯದ ಭಾವನೆಗಳು ದೇವರಿಗೆ ಮೆಚ್ಚುಗೆ ಆಗಿತ್ತು ಅಂದರೆ, ದೇವ್ರು ಏನು ಮಾಡ್ತಾರೆ, ಸಕಲವನ್ನು ಒಳ್ಳೇದಕ್ಕಾಗಿ ಏನು ಮಾಡ್ತಾರೆ, ಮಾರ್ಪಾಡು ಮಾಡ್ತಾರೆ. ಯಾರು ನಿಜವಾಗಿ ದೇವ್ರನ್ನ ಯಥಾರ್ಥವಾಗಿ ಪ್ರೀತಿ ಮಾಡಾಕ್ತಾರೋ ಅವ್ರಿಗೆ. ಹಂಗೆ ಹೇಳ್ಬಿಟ್ಟು ನೆಕ್ಸ್ಟ್ ಏನು ಹೇಳ್ತಾರೆ ನೋಡಿತೀನಿ, ಓದಿಂತೀನಿ ಇಲ್ಲಿ 29ನೇ ವಾಕ್ಯ ಹೋದ್ರೆ ಯಾರಾದ್ರು, ರೋಮಾಪುರದಲ್ಲಿ 8:29. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ, ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ನೋಡ್ರ, ಈ ತರ ಯಾರಿಗಪ್ಪ ಒಳ್ಳೇದಾಗ್ತದೆ ಅಂತ ನೋಡ್ದ ಅಂತಂದ್ರೆ, ಯಾರು ದೇವ್ರನ್ನ ಪ್ರೀತಿ ಮಾಡ್ತಾರೋ, ಈ ಪ್ರೀತಿ ಮಾಡೋರ್ನೇ ದೇವ್ರು ಕರೆದಿರೋದು. ಏನಕ್ಕೆ ಕರೆದಿರೋದು, ತನ್ನ ಮಗನ್ನ ಸಾರೂಪ ಉಳ್ಳವರಾಗೋದಕ್ಕೆ. ಯಾರನ್ನ ಕರೆದ್ರೋ, ಏನಕ್ಕೆ ಕರೆದಿರಂತೆ, ಅನೇಕ ಮಂದಿ ಸಹೋದರಗಳು ಯೇಸು ಕ್ರಿಸ್ತು ಅಣ್ಣನಾಗಿರ್ಬೇಕು, ಇವರೆಲ್ಲ ಕ್ರಿಸ್ತನ್ಗೆ ಏನಾಗಿರ್ಬೇಕಂತೆ, ಕ್ರಿಸ್ತನ ಸ್ವರೂಪದಲ್ಲಿರುವಂಥ ಸಹೋದರಗಳಾಗಿರ್ಬೇಕು ಅಂತ ಹೇಳ್ತಾರೆ. ಇದೇ ಗಾಡ್ಸ್ ಪ್ಲಾನ್. ನೆಕ್ಸ್ಟ್ ವಾಕ್ಯದಲ್ಲಿ ಹೇಳ್ತಾರಲ್ಲ ನೋಡಿ ಅಂತೀನಿ, 30ನೇ ವಾಕ್ಯ. ಯಾರನ್ನು ಕರೆದರೋ, ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು,
ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಈ ತರ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದೊಂದೇ ಸ್ಟೇಜ್ ದೇವ್ರು ಏನ್ ಮಾಡ್ತಾರೆ ತನ್ನ ಪ್ಲಾನ್ ವರ್ಕೌಟ್ ಮಾಡ್ತಾರೆ. ಈಗ ಹೇಳ್ಬಿಟ್ಟು ನೆಕ್ಸ್ಟ್ ಹೇಳ್ತಾರೆ 31ನೇ ವಾಕ್ಯ 31 32. ಹಾಗಾದರೆ ಈ ಹಾಗಾದ್ರೆ ವಿಷಯಗಳಲ್ಲಿ ಹ್ಮ್ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ಹ್ಮ್ ದೇವರು ನಮ್ಮ ಕಡೆ ಇದ್ದರೆ ಹ್ಮ್. ನಮ್ಮನ್ನು ಎದುರಿಸುವವರು ಯಾರು? ನೋಡ್ರ ಈ ರೀತಿ ಇಷ್ಟೆಲ್ಲ ಪ್ಲಾನ್ ನಮ್ಗೆಲ್ಲ ಹೇಳ್ಬಿಟ್ಟು ನೋಡಿ ರೋಮನ್ಸ್ 8 ಚಾಪ್ಟರ್ಲಿ ಗಾಡ್ಸ್ ಎಂಟೈರ್ ಪ್ಲಾನ್ ಹೇಳ್ತಾರೆ. ಲೋಕದಲ್ಲಿ ಏನಕ್ಕೆ ಕೆಟ್ಟಿದ್ ಬಿಟ್ಟಿರೋದಪ್ಪ, ದೇವ್ರ ಮಕ್ಕಳ ಜೀವನದಲ್ಲಿ ಏನಕ್ಕೆ ಕೆಟ್ಟಿರೋದು, ಈ ಕೆಟ್ಟದನ್ನ ದೇವ್ರು ಯಾವ ರೀತಿ ಒಳ್ಳೇದಕ್ಕೆ ಮಾರ್ಪಾಡು ಮಾಡ್ತಾರೆ, ನಾವು ದುಃಖ ಪಡ್ಬೇಕಾದ್ರೆ ನಮ್ಮ ದೇವ್ರು ನಮ್ಮ ದುಃಖನ ಯಾವ ಥರ ಅಲಿಸ್ತಾರೆ, ಇದೆಲ್ಲ ಅಲ್ಟಿಮೇಟ್ ಪರ್ಪಸ್ ಏನೋ ನಮ್ಮ ಕಾಲಿಂಗ್ ಎಲೆಕ್ಷನ್ ಶೋರ್ ಮಾಡ್ಕೊಂಡು ಇಷ್ಟೆಲ್ಲ ದೇವ್ರು ನಮಗೆ ಪ್ರಾವಿಷನ್ ಮಾಡಿ ಇಷ್ಟೆಲ್ಲ ಕೃಪೆ ಕೊಟ್ಟು ದಯ ಕೊಟ್ಟಿರ್ಬೇಕಾರೆ ಯಾರು ನಮಗೆ ಎದುರಾಗಿರೋಕ್ಕೆ ಸಾಧ್ಯ? ಅದರ ಹೂ ದೆನ್ ಕ್ಯಾನ್ ಬಿ ಅಗೇನ್ಸ್ಟ್ ಅಸ್ ಗಾಡ್ ಈಸ್ ವಿತ್ ಅಸ್. ದೇವರು ಈ ಥರ ನಮ್ಮ ಸಂಗಡ ಇರ್ಬೇಕಾರೆ ನಮಗೆ ಯಾರಪ್ಪ ಅಗೇನ್ಸ್ಟ್ ಆಗಿರೋಕ್ಕೆ ಸಾಧ್ಯ? ಆಮೇಲೆ ಕಂಟಿನ್ಯೂ. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೆ. ನೋಡ್ರ ಹಿಂಗೆ ಹೇಳ್ಬಿಟ್ಟು ಮಗನ್ನೇ ಕೊಟ್ಬಿಟ್ರಲ್ಲಪ್ಪ. ಅದರ ಏನ್ರಿ ಮಗನ್ನೇ ದೇವ್ರು ಕೊಟ್ಟಿರ್ಬೇಕಾರೆ ನಮ್ಗೆ ಇನ್ನೇನು ಕೊಡದ್ರೆ ಇರ್ತಾರೆ ಅಲ್ವರ? ಹಂಗಾರೆ ಏನು ಮೀನಿಂಗ್ ಅಂದರೆ ನಮಗಾಗಿ ನಾವು ಕಾಲಿಂಗ್ ಎಲೆಕ್ಷನ್ ಶೋರ್ ಮಾಡ್ಕೊಳಕ್ಕೆ ದೇವ್ರು ಎಲ್ಲ ಸಿದ್ಧತೆಗಳನ್ನ ಏನು ಮಾಡೋರಂತೆ ನಮಗೆ ಮಾಡವ್ರೆ. ಹೀಗಿರ್ಬೇಕು ನೋಡಿ 33 ವರ್ಷ ಏನು ಹೇಳ್ತಾರೆ? ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ನೋಡ್ರ ಈ ರೀತಿ ದೇವರೆಲ್ಲ ಪ್ರಾವಿಷನ್ಸ್ ಮಾಡ್ಬೇಕಾರೆ ದೇವ್ರ ಮಕ್ಳ ಮೇಲೆ ಯಾರು ತಪ್ಪು ಹೊರ್ಸಕ್ ಸಾಧ್ಯ? ಇದು ಯಾವ್ದು ಪಾಪದ ಬಗ್ಗೆ ಹೇಳ್ತಾರದು? ನಮ್ಮ ಇನ್ವಾಲಂಟ್ರಿ ಸಿನ್ಸ್. ಅದರ ಇನ್ವಾಲಂಟ್ರಿ ಏನ್ರಿ ನಮ್ಗೆ ಆಟೋಮೆಟಿಕ್ ನಮಗೆ ಗೊತ್ತಿಲ್ಲದ ರೀತಿ ನಾವು ಪಾಪ ಮಾಡ್ತಿರ್ ಗೊತ್ತಾ? ಅದರ ಈ ಒಂದು ಪಾಪಗಳಿಗೆಲ್ಲ ನಮ್ಮನ್ನ ದೋಷಿ ಅಂತ ನೇಮಿಸೋರು ಯಾರು, ನಮ್ಮ ದೋಷಿ ಅಂತ ಹೇಳೋರು ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ ರೀ. ಅದರ ಎಲ್ಲರಿಗೂ ಏನು ಮಾಡೋರು ದೇವರು ಈ ಕೃಪೆ, ಈ ದಯೆ, ಈ ಆಶೀರ್ವಾದನ ಏನು ಮಾಡೋರು ಕೊಟ್ಟವ್ರೆ. ಅದರ ಏನದು ನೀತಿ ವಸ್ತ್ರದ ಮುಖಾಂತರ ನಮ್ಮ ಏನ್ರಿ ಬೈ ಮಿಸ್ಟೇಕ್ ಆಗುವಂಥ ಒಂದು ಪಾಪಗಳೆಲ್ಲದಕ್ಕೂ ದೇವ್ರು ಮಾಡಿದ್ರೆ ಒಂದು ಪಾಪದ ಪರಿಹಾರ ಏನು ಮಾಡೋದು ನಮಗೆ ಇಟ್ಟವ್ರೆ ಅಲ್ವರ? ಇದೆಲ್ಲ ಏನಂದ್ರೆ ಇನ್ವಾಲಂಟ್ರಿ ಮಸಲ್ಸ್ ಅಂದ್ರೆ ಯಾವ ಥರ ಗೊತ್ತಾ? ನಮ್ಮ ದೇಹದಲ್ಲಿ ಹೃದಯ ಬಂದ್ಬಿಟ್ಟು ಯಾರು ಮಾತು ಕೇಳಿದ್ರೆ ಅರ್ಪಣ್ಣವ್ರು ಬರ್ಕೊಂಡು ಓಡ್ತಾ ಇರ್ತಾರೆ ನೋಡ್ತೀರಿ. ಹುಟ್ಟದಾಗಿಂದ ಹೇಳಿದ್ರೆ ಮನುಷ್ಯ ಸಾಯ ತನಕ ಕಂಟಿನ್ಯೂಸ್ ವರ್ಕ್ ಆಗ್ತಾ ಇರ್ತಾರೆ ಅಲ್ವರ? ಇದೇ ರೀತಿ ನಮ್ಮಲ್ಲಿರೋಂಥ ಇನ್ವಾಲಂಟ್ರಿ ಸಿನ್ ಮಾಡಬೇಕು ಅಂತಲ್ಲ ರೀ ಇವೆಲ್ಲ, ಅದು ಆಕಸ್ಮಿಕವಾಗಿ ಏನಾಗ್ಬಿಡ್ತಾರೆ ನಮ್ಮಲ್ಲಿ ಅದು ಬಂದ್ಬಿಡ್ತಾರೆ. ಇದೆಲ್ಲದಕ್ಕೂ ಬಂದ್ಬಿಟ್ಟು ಇಟ್ ಈಸ್ ಆಲ್ ಕವರ್ಡ್ ಬೈ ದ ಬ್ಲಡ್ ಆಫ್ ಕ್ರೈಸ್ಟ್. ಇಷ್ಟೆಲ್ಲ ದೇವ್ರು ಯೋಜನೆ ಮಾಡಿ ಇಷ್ಟೆಲ್ಲ ಕೃಪೆ ಕೊಟ್ಟು ಇಷ್ಟೆಲ್ಲ ದಯ ಕೊಟ್ಟು ನಮ್ಗೆ ಹೇಳೋದೇನಕ್ಕೇನಪ್ಪ, ನೀನು ಓಡಿ ಏನು ಮಾಡೋ ಮುಗಿಸು. ಅಲ್ಲ ಇಷ್ಟೆಲ್ಲ ದೇವ್ರ ಪ್ರಾವಿಷನ್ಸ್ ಮಾಡಿರ್ಬೇಕಾದ್ರೆ ನಿಮಗೆ ವಿರುದ್ಧವಾಗಿರೋದಕ್ಕೆ ಯಾರು ಸಾಧ್ಯ? ಅವರ ನಿಮಗೆ ವಿರುದ್ಧವಾಗಿ ನೀವು ದೋಷಿಗಳು, ನೀವು ಪಾಪಿಗಳು ಅಂತ ನಿಮ್ಮ ಮನಸ್ಸಾಕ್ಷಿ ಚುಸ್ತ ಅಂತಂದ್ರೆ ನೀವು ಧೈರ್ಯವಾಗಿರ್ರಿ ಅಂತ ಹೇಳ್ತಾರೆ. ಯಾವ್ದು ನೋಡಿ ನಮ್ಮ ನೆಕ್ಸ್ಟ್. ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಈ ತರ ಕ್ರಿಸ್ತನು ಏನ್ ಮಾಡೋರಂತೆ ನಮಗೋಸ್ಕರ ದೇವತ್ರ ಬೇಡವರಾಗಿದ್ದಾರೆ. ಇಷ್ಟೆಲ್ಲ ಸಪೋರ್ಟ್ ಕೊಡ್ತಾರೆ. ಬೇಕಾದ್ರೆ ನಾವು ಧೈರ್ಯವಾಗಿ ನಮ್ಮ ಕಾಲಿಂಗ್ ಎಲೆಕ್ಷನ್ ಶುರು ಮಾಡ್ಬೇಕು. ಅದಕ್ಕೆ ನೆಕ್ಸ್ಟ್ ವಾಕ್ಯದಲ್ಲಿ ಹೇಳ್ತಾರೆ ಏನ್ರಿ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನ ಅಗಲಿಸೋರು ಯಾರು? ಕಷ್ಟವೋ, ಹಿಂಸೆಯೋ, ಬಡತನವೋ ಇವೆಲ್ಲ ಏನು ಮಾಡ್ತಾರೆ ಹೇಳ್ತಾರೆ ನೋಡಿದ್ದೀರಿ. ಅದರ ಇವೆಲ್ಲ ಹೇಳಕ್ಕೆ ಹೇಳ್ತಾರೆ ಅದಂದ್ರೆ ನಮ್ಮನ್ನ ಎಂಕರೇಜ್ ಮಾಡೋದಕ್ಕೆ, ನಮ್ಮ ವೀಕ್ನೆಸಸ್ಗಳಿಂದ ನಮ್ಮ ಬಲಹೀನತೆಯಿಂದ ಅನೇಕ ಒಂದು ತಪ್ಪುಗಳು ಮಾಡ್ಬೇಕಾರೆ ಅದನ್ನು ಮನಸ್ಸಲ್ಲಿ ಇಟ್ಟು ನಾವು ಡಿಸ್ಕರೇಜ್ ಆಗಿ ಕೊರ್ಗೋಂಥ ಅವಶ್ಯಕತೆ ಇಲ್ಲ. ದೇವರಿಗೆ ಚೆನ್ನಾಗಿ ಗೊತ್ತು ನಾವೇನ್ರಿ ಮಣ್ಣು ಧೂಳು. ನಾವೆಲ್ಲ ಎಲ್ಲಿ ಬಿದ್ದಿರೋದೆಲ್ಲ ಎಲ್ಲ ಕಷ್ಟದಲ್ಲಿ ಬಿದ್ದಿರೋದು. ಇದರಿಂದ ನಮ್ಮನ್ನ ದೇವ್ರು ತೆಗೆದು ಒಂದು ಶುದ್ಧತೆಗೆ ತರ್ತಾ ಇರ್ಬೇಕಾರೆ ಏನ್ರಿ ಇಟ್ ವಿಲ್ ಟೇಕ್ ಟೈಮ್. ಅದರಿಂದ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಇದೇ ಈ ವಾಕ್ಯದ ಅರ್ಥ. ಇವಾಗ ಏನು ಮಾಡೋಣ, ನೆಕ್ಸ್ಟ್ ಒಂದು ಸಬ್ಮಿಟಿಂಗ್ ಏನು ಮಾಡೋಣ ನಾವು ಹೋಗೋಣ. ಓಕೆನಾ? ರಾಧಿಕಾ ಅಷ್ಟೇ ಓದ್ತೀರಾ? ಆತ್ಮನು ಸಿಸ್ಟರ್ ನಿಮ್ಮ ವಾಯ್ಸ್ ಕಟ್ ಆಗ್ತಿದೆ. ಅಪೇಕ್ಷಿಸುತ್ತದೆ. ಹೌ ದ ಸ್ಪಿರಿಟ್ ರಿಪ್ರೂವ್ ದ ವರ್ಲ್ಡ್. ಆತನು ಸಿಸ್ಟರ್ ನಿಮ್ಮ ನೆಟ್ವರ್ಕ್ ಕಟ್ ಆಗ್ತಾ ಇದೆ, ಸ್ವಲ್ಪ ನೆಟ್ವರ್ಕ್ ಜಾಸ್ತಿ. ಇವಾಗ ಬ್ರದರ್ ಇವಾಗ ಓದಿ ನೋಡೋಣ ಒಂದ್ಸರಿ.
ಸಿಸ್ಟರ್ ಓದ್ತೀರಾ ಒಂದು ಟೈಮ್ ನೋಡಿ. ಹಾ, ಓದ್ತೀನಿ ಬ್ರದರ್. ಇವಾಗ ಕೇಳಿಸ್ತೈತಾ ಬ್ರದರ್? ಇವಾಗ ಕ್ಲಿಯರ್ ಇದೆ. ಸತ್ಯದ ಆತ್ಮನಿಗೆ ಪುಲ್ಲಿಂಗವನ್ನು ಬಳಸುವ ಉದ್ದೇಶದ ಬಗ್ಗೆ ನಾವೀಗಾಗಲೇ ಪರಿಗಣಿಸಿದ್ದೇವೆ. ಯಾಕೆಂದರೆ ಇದು ಪುರುಷನಾದ ದೇವರನ್ನು ಪುಲ್ಲಿಂಗದಲ್ಲಿ ಪ್ರತಿನಿಧಿಸುತ್ತದೆ. ಪವಿತ್ರಾತ್ಮನು ಪಾಪಿಗಳಲ್ಲಿ ಅವರ ಸುಧಾರಣೆಗಾಗಿ ಕಾರ್ಯವೆಸಗುತ್ತದೆ ಎಂಬುದನ್ನು ರುಜುವಾತುಪಡಿಸಲು ಕೆಲವಾರು ಉದಾಹರಣೆಯ ವಾಕ್ಯ ಭಾಗವನ್ನು ನಾವೀಗ ಪರೀಕ್ಷಿಸು ಪರಿಶೀಲಿಸುತ್ತಿದ್ದೇವೆ. ಅಂತಹ ದೃಷ್ಟಿಕೋನವು ಸಂಪೂರ್ಣವಾಗಿ ತಪ್ಪಾದದ್ದು ಎಂದು ನಾವು ಒತ್ತಾಯಪೂರ್ವಕವಾಗಿ ಅಭಿಪ್ರಾಯ ಪಡುತ್ತೇವೆ. ಯಾಕೆಂದರೆ ಪವಿತ್ರಾತ್ಮವು ಕೇವಲ ಪ್ರತಿಷ್ಠೆಗೊಂಡ ವಿಶ್ವಾಸಿಗಳಿಗೆ ಮಾತ್ರವೇ ನೀಡಲಾಗಿದೆ. ಅದು ಅವಿಶ್ವಾಸಿಗಳಿಗೆ ನೀಡಲ್ಪಟ್ಟಿರುವುದಿಲ್ಲ. ಈ ಪರಿಣಾಮವಾಗಿ ಸಾಮಾನ್ಯವಾಗಿ ಹೇಳಿಕೊಳ್ಳುವಂತೆ ಅದು ಅವಿಶ್ವಾಸಿಗಳ ಮಧ್ಯೆ ಕಾರ್ಯ ಸಾಧಿಸುವುದಿಲ್ಲ. ಇದಕ್ಕೆ ತೀರಾ ವ್ಯತಿರಿಕ್ತವಾಗಿ ಈ ಲೋಕದ ಮಕ್ಕಳು ಈ ಪ್ರಾಪಂಚಿಕ ಆತ್ಮನನ್ನು ಹೊಂದಿರುವರು. ದೇವರ ಮಕ್ಕಳು ಮಾತ್ರವೇ ದೇವರ ಆತ್ಮನನ್ನು, ಪವಿತ್ರಾತ್ಮನನ್ನು, ಮನಸ್ಸು, ಚಿತ್ತ ಅಥವಾ ಪ್ರವೃತ್ತಿಯನ್ನು ಹೊಂದಿಕೊಂಡಿರುತ್ತಾರೆ. ಈ ಪ್ರಾಪಂಚಿಕ ಆತ್ಮನು ಅಥವಾ ಶಾರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಶರೀರ ಭಾವದ ಆತ್ಮವು ದೇವರಾತ್ಮನ ಸಂಗತಿಗಳನ್ನು ತಿಳಿದಿರಲು ಸಾಧ್ಯವಿಲ್ಲ. ಯಾಕೆಂದರೆ ಅವುಗಳನ್ನು ಆತ್ಮಿಕವಾದ ರೀತಿಯಲ್ಲಿ ಮಾತ್ರವೇ ಗ್ರಹಿಸಬಹುದಾಗಿದೆ. ಪವಿತ್ರಾತ್ಮನನ್ನು ಹೊಂದಿದವರು ಮಾತ್ರವೇ ಅವನ್ನು ಗ್ರಹಿಸಬಹುದು. ಆದುದರಿಂದ ಅದು ಕಂಡುಬರುವ ಕಡೆಗಳಲ್ಲಿ ಎಲ್ಲವೂ ಪವಿತ್ರವೂ ದೇವಾನುಗ್ರಹವೂ ಪುನಶ್ಚೇತನದ ಪುರಾವೆಯೂ ನೂತನ ಜೀವಿತವನ್ನು ಪಡಕೊಳ್ಳುವಿಕೆಯೂ ಆಗಿದೆ. ಇದಕ್ಕನುಗುಣವಾಗಿ ನಾವು ಯಾರಲ್ಲಿಯಾದರೂ ಕ್ರಿಸ್ತನ ಆತ್ಮನು ಇಲ್ಲವಾದರೆ ಆತನು ದೇವರವನಲ್ಲ ಎಂದು ಓದುತ್ತೇವೆ. ಕ್ರಿಸ್ತನ ಆತ್ಮ ಇಲ್ಲದವರು ಸಾಮಾನ್ಯವಾಗಿ ಈ ಲೋಕಕ್ಕೆ ಸೇರಿದವರು. ಅವರು ತಂದೆಯ ಆತ್ಮನನ್ನು ಹೊಂದಿಲ್ಲದ ಕಾರಣ ಅವರು ಆತನವರಲ್ಲ ಎಂಬುದೇ. ಥ್ಯಾಂಕ್ ಯು ಸರ್. ಯಾರಾದರೂ ಜಾನ್ 16:8 ಓದಿ. ಯೋಹನ 16:8. ಅವರು ನನ್ನನ್ನು ನಂಬದೇ ಇರುವುದರಿಂದ ಪಾಪದ ವಿಷಯದಲ್ಲಿಯೂ ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು. ವೆರಿ ಗುಡ್. ನೋಡ್ರ, ಅವನು ಬಂದು ಲೋಕಕ್ಕೆ ಏನ್ರಿ ಅರಿವನ್ನು ಉಂಟಿಸ್ತಾರಂತೆ. ಯಾವ ವಿಚಾರದಲ್ಲಿ ಅಂತಂದ್ರೆ ಪಾಪದ ವಿಚಾರದಲ್ಲಿ, ನ್ಯಾಯದ ವಿಚಾರದಲ್ಲಿ, ಆಮೇಲೆ ಸತ್ಯ, ನೀತಿ, ನ್ಯಾಯದ ವಿಚಾರದಲ್ಲಿ. ಇಂಗ್ಲಿಷ್ ಬರ್ತಾರೆ ದ ವರ್ಡ್ ಆಫ್ ಸಿನ್ ಅಂಡ್ ಆಫ್ ರೈಟಸ್ನೆಸ್ ಅಂಡ್ ಆಫ್ ಜಡ್ಜ್ಮೆಂಟ್. ಹಿ ವಿಲ್ ರಿಪ್ರೂವ್ ದ ವರ್ಡ್ ಆಫ್ ಸಿನ್ ಅಂಡ್ ಆಫ್ ರೈಟಸ್ನೆಸ್ ಅಂಡ್ ಆಫ್ ಜಡ್ಜ್ಮೆಂಟ್ ಅಂತ. ನ್ಯಾಯ ತೀರ್ಪು ಅದರ ಏನ್ರಿ ಈ ವಿಚಾರಕ್ಕೆ ಅರಿವನ್ನು ಉಂಟಿಸ್ತಾರೆ ಅಂತ ಹೇಳ್ತಾರೆ. ಹಂಗಾರೆ ಪವಿತ್ರಾತ್ಮ ಲೋಕದಲ್ಲಿರೋಂಥ ಪಾಪಿಗಳಲ್ಲಿ ಬಂದು ಏನ್ರಿ ಆ ಪಾಪಿಗಳಿಗೆ ಪಾಪ ಅಂದ್ರೆ ಏನಪ್ಪ, ನೀತಿ ಅಂದ್ರೆ ಏನಪ್ಪ, ನ್ಯಾಯ ತೀರ್ಪು ಏನಪ್ಪ ಅಂತಂದ್ಬಿಟ್ಟು ಅರಿವಿಕೆ ಕೊಡ್ತದ ಏನ್ರಿ ಈ ವಿಷಯಗಳಲ್ಲಿ ಲೋಕಕ್ಕೆ ಬಂದ್ಬಿಟ್ಟು ಅರಿವನ್ನು ಕೊಡ್ತದ ಪವಿತ್ರಾತ್ಮ ಅಂತಂದ್ರೆ. ಎಷ್ಟೋ ಜನ ವಾಕ್ಯ ಇಟ್ಕೊಂಡು ನೋಡಿದ್ರೆ ಈ ಲೋಕಕ್ಕೆ ಏನಾಗಿದೆ, ದೇವರು ಪವಿತ್ರಾತ್ಮ ಕೊಡ್ತಾರೆ. ಆ ಪವಿತ್ರಾತ್ಮ ಏನ್ ಮಾಡ್ತಾರೆ ಅಂತಂದ್ರು, ಅದು ಬಂದ್ಬಿಟ್ಟು ಪಾಪ, ನೀತಿ, ನ್ಯಾಯ ತೀರ್ಪಿನ ಬಗ್ಗೆ, ಈ ವಿಷಯಗಳ ಬಗ್ಗೆ ಲೋಕಕ್ಕೆ ಏನ್ ಮಾಡ್ತಾರಂತೆ ಅರಿವು ಹುಟ್ಟಿಸ್ತದೆ. ಅದಕ್ಕೆ ಲೋಕಕ್ಕೆಲ್ಲ ಕ್ರಿಸ್ತನ ಬಗ್ಗೆ ಗೊತ್ತಿಲ್ವೋ, ಅವರು ದೇವರು ತನ್ನ ಪವಿತ್ರಾತ್ಮನ ಎಲ್ಲಾರ ಮೇಲೂ ಸೂಚಿಸ್ಬಿಟ್ಟವ್ರೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಸರಿ ಬಾ, ಇವಾಗ ನಾವಿನ್ನು ಯೋಚನೆ ಮಾಡೋಣ, ದೇವರು ಲೋಕಕ್ಕೆಲ್ಲ ಪವಿತ್ರಾತ್ಮ ಕೊಡ್ತಾರಾ ಅಲ್ವರ ಅಂತ ಯೋಚನೆ ಮಾಡಿದ್ರೆ ಏನ್ರಿ ಲೋಕಕ್ಕೆಲ್ಲ ಪವಿತ್ರಾತ್ಮ ಕೊಡ್ತಾರಾ? ಇಲ್ಲ. ಇಲ್ಲ ಅಲ್ವರ ದೇವ್ರ ಲೋಕಕ್ಕೆಲ್ಲ ಪವಿತ್ರಾತ್ಮ ಏನ್ ಮಾಡಲ್ಲ, ಕೊಡಲ್ಲ. ಪವಿತ್ರಾತ್ಮ ಕೊಡ್ತಾರೆ ಅಂದ್ರೆ ಒಂದು ಕಂಡೀಷನ್. ಏನಪ್ಪ ಕಂಡೀಷನ್ ಅದು? ಈ ಸ್ವಾರ್ಥಕದಲ್ಲಿ ತಮ್ಮಂತಾವೇ ಮಾಡ್ಬೇಕು, ದೇವ್ರಿಗೆ ಸಜೀವ ಯಜ್ಞವಾಗಿ ತಮ್ಮ ದೇಹವನ್ನು ಅರ್ಪಿಸ್ಬೇಕು. ಈ ಒಂದು ಭೂಲೋಕದ ಒಂದು ಪ್ರಯಾಣನ ಪರಲೋಕದ ಪ್ರಯಾಣಕ್ಕೆ ಅಥವಾ ಪರಲೋಕದ ಜೀವಿತಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಂಡಾಗೆ, ಈ ಎಕ್ಸ್ಚೇಂಜ್ಗೆ ಗ್ಯಾರಂಟಿಯಾಗಿ ಒಂದು ಅಶ್ಯೂರೆನ್ಸ್ ಆಗಿ ದೇವ್ರು ನಮ್ಗೆ ಏನ್ ಮಾಡೋದು, ಪವಿತ್ರಾತ್ಮ ಕೊಡೋದು. ಮೊದಲು ಲೋಕದವರೆಲ್ಲ ಪವಿತ್ರಾತ್ಮನ ಕೊಟ್ಟವ್ರು, ದೇವ್ರವ್ರಿಗೆಲ್ಲ ಖಂಡಿತವಾಗೂ ಪವಿತ್ರಾತ್ಮ ಕೊಟ್ಟಕ್ಕೆ ಚಾನ್ಸೇ ಇಲ್ಲ. ಆಮೇಲೆ ಪವಿತ್ರಾತ್ಮ ಕೊಟ್ರೆ ಏನಾಯ್ತದೆ? ಅಪ್ಪಿತಪ್ಪಿ ಸರಿ ತಗೋಣ ಇದೇ ಕೊಟ್ಬಿಟ್ಟಾರೆ ಅಂತ ತಿಳ್ಕೊಂಡ ಅಂದ್ರೆ
ಪವಿತ್ರಾತ್ಮ ಕೊಟ್ರೆ ಏನಾಗ್ತದೆ ಅಂತ ನೋಡಿದ್ರೆ ಇದೇ ಯೋಹಾನ 13ನೇ ವಾಕ್ಯದಲ್ಲಿ ಹೇಳ್ತಾರೆ, ಸತ್ಯದ ಆತ್ಮನು ಬಂದಾಗ ನಿಮ್ಮನ್ನು ಸಕಲ ಸತ್ಯಕ್ಕೆ ಏನ್ ಮಾಡ್ತಾನೆ, ನಡೆಸ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ. ಅದ್ರ ಅಂದ್ರೆ ಪವಿತ್ರಾತ್ಮ ಇದೆ ಅಂತಂದ್ರೆ ಅವ್ರಿಗೆ ಸತ್ಯ ಏನಾಗಿರ್ಬೇಕು, ಗೊತ್ತಿರ್ಬೇಕಲ್ವಾ? ಗೊತ್ತಿದ್ಯಾ ಅಂತಂದ್ರೆ ಇಲ್ಲ. ಆಮೇಲೆ 1ನೇ ಕೊರಿಂಥ 2ನೇ ಅಧ್ಯಾಯಕ್ಕೆ ಬಂದ ಅಂತಂದ್ರೆ ದೇವರ ಪವಿತ್ರಾತ್ಮನು ಏನಪ್ಪ ತಿಳಿಸ್ತಾರಂತೆ ನೋಡಿ. ವಾಕ್ಯ ಓದನ, 1ನೇ ಕೊರಿಂಥ 2ನೇ ಅಧ್ಯಾಯ 10ನೇ ವಾಕ್ಯ, 9 ಮತ್ತೆ 10ನೇ ವಾಕ್ಯ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ನೋಡ್ರ, ಆ ಪವಿತ್ರಾತ್ಮ ದೇವರ ಅಗಾಧವಾದಂಥ ವಿಷಯಗಳನ್ನ ಪರಿಶೋಧಿಸಿದಂತೆ. ಈ ಪರಿಶೋಧಿಸುವಂತ ಅಗಾಧವಂತ ವಿಚಾರ ಪವಿತ್ರಾತ್ಮ ಮುಖಾಂತರ ದೇವ್ರು ನಮ್ಗೆ ಕೊಟ್ಟವ್ರೆ, ಇದು ಲೋಕದವ್ರು ಕೊಟ್ಟವ್ರ. ಅವರೆಲ್ಲ ದೇವ್ರ ಆಳವಾಗಿರೋಂಥ ವಿಚಾರ, ಅಗಾಧವಾಗಿರೋಂಥ ವಿಚಾರಗಳನ್ನ ತಿಳ್ಕೊಂಡವ್ರ. ಯೋಚನೆ ಮಾಡ್ರಿ, ಅವ್ರು ತಿಳ್ಕೊಂಡಿದ್ರೆ ಈ ಥರ ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳೋದು, ಒಬ್ಬರ ಮೇಲೆ ಒಬ್ಬರು ಜಗಳಾಡೋದು, ಇದಕ್ಕೆ ಕಿತ್ತಾಡೋದು, ಅದರ ಆಸ್ತಿ ಅಂತಸ್ತು ಸಿರಿ ಸಂಪತ್ತುಗಳಿಗೆ ಹೋರಾಟ ಮಾಡೋದು, ಅದರ ಹೊಟ್ಟೆ ಕಿಚ್ಚು ದ್ವೇಷ ಅಗೆತನ, ಅಲ್ವರ ಏನ್ರಿ ದೌರ್ಜನ್ಯ, ಕಳ್ತನ, ಮೋಸ, ದರೋಡೆ, ಅದರ ಕೊಲೆ, ಇವೆಲ್ಲ ಲೋಕದಲ್ಲಿ ಇರ್ತಾಯ್ತಾ? ಯೋಚನೆ ಮಾಡಿರ್ತೀನಿ. ಪಾಪದ ಅರಿವೆಲ್ಲ ಕೊಟ್ಟ ಮೇಲೆ ಇವೆಲ್ಲ ನಡೀತೈತಾ? ಇವೆಲ್ಲ ಕಮ್ಮಿ ಆಗ್ಬೇಕು ತಾನೆ. ಎಲ್ಲಿ ಕಮ್ಮಿ ಆಗ್ತೈತೆ? ನಾವು ಸತ್ಯವೇದಲ್ಲಿ ಅಪೊಸ್ತಲ ಪೌಲ ಹೇಳ್ತಾರೆ, ಅಂತ್ಯಕಾಲದಲ್ಲಿ ಏನ್ರಿ ಕಠಿಣವಾಗಿರೋ ದಿನಗಳು ಬರ್ತದೆ, ಸ್ವಸ್ಥ ಉಪದೇಶನ ಸಹಿಸ್ತಿರೋಂಥ ದಿನಗಳು ಬರ್ತದೆ, ಒಳ್ಳೆ ಉಪದೇಶಗಳು ಸಿಗ್ತಿರೋಂಥ ಒಂದು ದಿನಗಳು ಬರ್ತದೆ. ನಿಮಗೆ ಮೋಸವಾಗಿರೋಂಥ ತೀಟೆ ಕಿವಿ ಉಳ್ಳಂಥ ಬೋಧಕರನ್ನು ನೇಮಿಸೋಂಥ ಸಮಯ ಬರ್ತದೆ ಅಂತ ಹೇಳ್ತಾರೆ. ಹಂಗಿರ್ಬೇಕಾರೆ ಪವಿತ್ರಾತ್ಮ ಇದ್ರೆ ಎಲ್ಲಪ್ಪ ಹಂಗಾರೆ ಚೇಂಜಸ್. ಸತ್ಯವೇದಲ್ಲಿ ಹೇಳಿದಿರೋ ಪ್ರಕಾರ ಆ ಥರ ಚೇಂಜಸ್ ಇಲ್ವಲ್ಲ. ಆಮೇಲೆ ಬೈಬಲ್ ಹೇಳ್ತಾರೆ, ಯಾರ ಲೋಕನ ಪ್ರೀತಿ ಮಾಡೋರಾಗಿದ್ರೆ ಅವರಲ್ಲಿ ದೇವರ ಪ್ರೀತಿ ಏನಿಲ್ವಂತೆ, ಇರೋದಿಲ್ಲ. ಇಲ್ಲ. ಅದರ ಯಾರ ಲೋಕಕ್ಕೆ ಸ್ನೇಹಿತನಂದ್ರೆ ನನ್ಗೇನ್ರಿ ದೇವ್ರಿಗೆ ಶತ್ರು ಆಗಿದ್ದಾನೆ ಅಲ್ವರ. ಇವೆಲ್ಲ ಇಷ್ಟು ವಾಕ್ಯ ಇರ್ಬೇಕಾದ್ರೆ ಲೋಕದವರು ಲೋಕನ ಎಷ್ಟು ಪ್ರೀತಿ ಮಾಡ್ತಾರೆ ಅಂದ್ರೆ ಈ ಲೋಕದಲ್ಲಿ ತುಂಬಾ ಬಂದೋಬಸ್ತಾಗೆ ತುಂಬಾ ಜೋಪಾನಾಗಿರ್ಬೇಕು ಅಂತ ಎಲ್ಲ ಸಿದ್ಧತೆ ಮಾಡ್ಕೊಳ್ಬೇಕು. ಇದು ಪವಿತ್ರಾತ್ಮ ದೇವ್ರು ಕೊಟ್ಟಾರ ಅವ್ರಿಗೆ. ಯೋಚನೆ ಮಾಡ್ರಿ, ಖಂಡಿತವಾಗೂ ಇಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ, ಇದು ನಮಗೆ ಕ್ಲಿಯರ್ ಪ್ರೂಫ್ ಏನಪ್ಪ ಅಂತಂದ್ರೆ ಖಂಡಿತವಾಗೂ ದೇವರು ಆತ್ಮ ಇಡೀ ಲೋಕದಲ್ಲಿ ಇಲ್ಲ. ಮತ್ತೆ ಇಡೀ ಲೋಕದಲ್ಲಿ ಇರೋದು ಏನು ಓದಿಂತೀನಿ. ಪತ್ರಿಕೆ ಎಫೆಸರ್ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ, ಎಫಿಷಿಯನ್ 2nd ಚಾಪ್ಟರ್ 2 ಮತ್ತೆ 3. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಆಮೇಲೆ ಕಂಟಿನ್ಯೂ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಆದರೆ ನಾವೆಲ್ಲ ಒಂದ್ ಕಾಲದಲ್ಲಿ ಹೆಂಗಿದ್ದವ್ರ, ಹಿಂಗೆ ನಡ್ಕೊಂಡು ಇಷ್ಟ ಬಂದಂತ ರೀತಿಯಲ್ಲೆಲ್ಲ ಮಾಡಿ ದೇವ್ರ ಕೋಪಕ್ಕೆ ಏನಾದವ್ರಂತೆ ನಾವೆಲ್ಲ ಗುರಿಯಾದವ್ರಂತೆ. ಮತ್ತೆ ಲೋಕದವ್ರ ಹತ್ರ ಎಲ್ಲ ದೇವ್ರು ಬಂದ್ಬಿಟ್ಟು ಏನ್ರಿ ಪವಿತ್ರಾತ್ಮ ಕೊಟ್ಟವ್ರ. ಪವಿತ್ರಾತ್ಮ ಕೊಟ್ರೆ ನಮ್ಮಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಆಗಿದೆ ಗೊತ್ತಾ ಬದಲಾವಣಿಗೆ ಏನೋ, ಅದ್ರ ಅಟ್ಲೀಸ್ಟ್ ಏನಾಗಬೇಕಲ್ಲಿ ಕಾಣ್ತಾರ ಲೋಕದಲ್ಲಿ ಇವತ್ತು. ಯೋಚನೆ ಮಾಡಿರ್ತೀರಿ, ಮಾಡೋಂಥದ್ದೆಲ್ಲ ಏನ್ರಿ ಪಾಪದ ಕೃತ್ಯಗಳು, ಇವೆಲ್ಲ ದೇವ್ರತ. ಯೋಚನೆ ಮಾಡಿರ್ತೀನಿ. ಬೈಬಲ್ ಹೇಳ್ತಾರಲ್ಲಿ 2ನೇ ವಾಕ್ಯ ನೋಡಿದ್ರಿ ಏನ್ರಿ ವಾಯುಮಂಡಲ ನಡೆಸಂತ ಅಧಿಕಾರಿ ಏನ್ ಮಾಡ್ತಂತೆ, ನಂಬಲಲ್ಲದವನ ಅವಿದ್ಯತೆಗೆ ಪ್ರೇರಣೆ ಮಾಡ್ತಾವನೆ. ಅವನೇ ಎಲ್ಲಾರದು ಮೋಟಿವೇಟ್ ಮಾಡ್ತಾನೆ. ಎಲ್ಲಾರಲ್ಲೂ ಏನಪ್ಪ ಇದೆ ಇವತ್ತು ಅಂತ ನೋಡ್ತಂದ್ರೆ ದೇವರ ಆತ್ಮ ಅಲ್ಲ, ಅಶುದ್ಧ ಆತ್ಮ. ಮತ್ತು ದೇವರ ಆತ್ಮ ಹಿಂಗಿರಕ್ಕೆ ಸಾಧ್ಯ ಅದರ. ಮತ್ತೆ ಈ ವಾಕ್ಯದ ಅರ್ಥ ಏನು ಓದೋಣ, ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ವಾಲ್ಯೂಮ್ನಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿ. ನವಿತಾ ಅಷ್ಟು ಓದಿ.
ದೇವರ ಆತ್ಮನು ಅದರ ಫಲಗಳು ಮತ್ತು ಮಾತುಗಳ ಮೂಲಕ ಸಾಕ್ಷಿ ಕೊಡುವುದರಿಂದ ನಾವು ಪುನಶ್ಚೇತನಗೊಂಡಿರುವುದಕ್ಕೆ ಪುರಾವೆಯಾಗಿದೆ. ಸಭೆಯಲ್ಲಿರುವ ದೇವರ ಆತ್ಮವು ಈ ಪರಲೋಕದಲ್ಲಿರುವ ಆತ್ಮವಲ್ಲ ಎಂಬುದಕ್ಕೂ ಇದು ಪುರಾವೆಯಾಗಿದೆ. ಯಾಕೆಂದರೆ ದೇವರ ಆತ್ಮನು ಯಾವುದೇ ಅರ್ಥದಲ್ಲಿ ಶರೀರ ಭಾವವುಳ್ಳದ್ದಲ್ಲ. ಅಂಥವರನ್ನು ದೇವರ ವಾಕ್ಯದಲ್ಲಿ ಕ್ರೋಧದ ಮಕ್ಕಳು, ಈ ಲೋಕದ ಮಕ್ಕಳು ಎಂದು ಕರೆಯಲಾಗಿದೆ. ಅವರ ತಂದೆಯು ಪಿಶಾಚನಾಗಿದ್ದಾನೆ. ಪರಂತು ಸತ್ಯದ ಆತ್ಮನು, ಪ್ರೀತಿಯ ಆತ್ಮನು ಸಮಂಜಸವಾದ ರೀತಿಯಲ್ಲಿ ಈ ಲೋಕದ ಆತ್ಮನನ್ನು ಸುಧಾರಿಸಿದೆ ಎಂಬುದನ್ನು ನಾವು ಮರೆಯಲಾಗದು. ಹೀಗಿರುವುದರಿಂದ ಅದು ಅಂಧಕಾರದ ಆತ್ಮವಾಗಿರುವಾಗಲೂ, ಸ್ವಾರ್ಥತೆಯುಳ್ಳ ಆತ್ಮವಾಗಿರುವಾಗಲೂ, ಶಾರೀರತನವುಳ್ಳ ಆತ್ಮವಾಗಿರುವಾಗಲೂ, ಪ್ರಪಂಚವು ಕೆಲವು ಮಟ್ಟಿಗೆ ಔಪಚಾರಿಕವಾಗಿ ಬಾಹ್ಯ ರೀತಿಯಲ್ಲಿ ಪವಿತ್ರಾತ್ಮನ ಕೆಲವೊಂದು ಸೊಬಗನ್ನು ಅನುಕರಿಸುತ್ತದೆ. ವಿನಯಶೀಲತೆ, ಕರುಣೆ ಮತ್ತು ತಾಳ್ಮೆಯಲ್ಲಿ ಪ್ರತಿನಿಧಿಸುವ ಪವಿತ್ರಾತ್ಮನ ಸೊಬಗು ಪುನಶ್ಚೇತನ ಹೊಂದುವುದರ ಮೇಲೆ ಯಾವುದೇ ಪರಿಣಾಮವನ್ನುಂಟು ಮಾಡಿರುವುದಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅದರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ದೇವರ ಪವಿತ್ರಾತ್ಮ ಅಂತ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಆತ್ಮ ಸೋದರ ಸೋದರಿಗಳೇ, ದೇವರ ಒಂದು ವಾಕ್ಯದ ಆಧಾರದ ಮೇಲೆ ದ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಅದರ ಇದು ಏನಪ್ಪ ಅಂದರೆ ದ ಎವಿಡೆನ್ಸ್ ಏನಪ್ಪ ಅಂದರೆ ಏನ್ರಿ ದೇ ಆರ್ ಗಾಡ್ ಸನ್ಸ್ ಅಂತ. ನಾವು ಇದಕ್ಕಿಂತ ಮುಂಚೆ ನೋಡೋದಿಲ್ಲ ಪಾಠ ಅಂದರೆ ಪವಿತ್ರಾತ್ಮನ ಸಾಕ್ಷಿಗಳು. ಏನಪ್ಪ ಸಾಕ್ಷಿಗಳು ಅಂತ ನೋಡಿದ್ರೆ ಅಲ್ರ ನಮ್ಗೆ ಏನಾರು ಔಟ್ವರ್ಡ್ ಸೈನ್ ಆಗಬೇಕಾ, ನಮ್ಗೆ ಏನಾರ ಒಂದು ಚಿಹ್ನೆಗಳು ಬರಬೇಕಾ, ಅಥವಾ ಏನೋ ಐಡೆಂಟಿಫಿಕೇಶನ್ ಬರಬೇಕಾ ಅಂತಂದ್ರೆ ಏನಿಲ್ಲ ರೀ. ನಾವೇನು ನೋಡಿದ್ರಿ ನಮ್ಮ ಜೀವನದಲ್ಲಿ ಅಧಿಕವಾಗಿ ಕ್ರಿಸ್ತ ನಿಮಿತ್ತವಾಗಿ ಕಷ್ಟ, ಸಂಕಟ, ಹಿಂಸೆ, ವೇದನೆಗಳು, ತೊಂದರೆಗಳಿತ್ತು ಅಂದರೆ, ಸತ್ಯದ ನಿಮಿತ್ತವಾಗಿ ಇವೆಲ್ಲ ಇತ್ತು ಅಂತಂದರೆ ದಟ್ ಈಸ್ ದ ಸೈನ್ ಅಂತ ನಾವೇನು ಮಾಡ್ತೀರಿ ನೋಡ್ತೀರಿ. ಏನಪ್ಪ, ದಟ್ ಐ ಆಮ್ ದ ಸನ್ ಆಫ್ ಗಾಡ್ ಅಂದ್ಬಿಟ್ಟು. ಅದರ ಈ ಸೈನ್ಸ್ಗಳು ಇಲ್ಲಿ ಹೋಗ್ತಾರ ಹತ್ರ ಯಾವ್ದು ಕಾಣಿಸಲ್ವಲ್ಲ ನಮಗೆ. ಅದರ ಈ ಸೈನ್ಸು ನಮ್ಗೆ ಯಾವುದು ಇಲ್ಲ ಅಂತಂದರೆ ಅದನ್ನ ಹೆಂಗೆ ಅಂದ್ಬಿಟ್ಟು ದೇವರ ಪವಿತ್ರಾತ್ಮ ಅಂತ ಹೇಳೋದಕ್ಕೆ ಸಾಧ್ಯ ಅಲ್ವರ? ಅದನ್ನ ನೋಡ್ಬೇಕಾರೆ ಏನ್ರಿ ಇದು ದೇವರ ಆತ್ಮನ ಒಂದು ಸೈನ್ಸೇ ಅಲ್ಲ. ಅದರ ಅದು ಬದಲಾಗಿ ಲೋಕದವ್ರೆಲ್ಲರೂ ಬಂದ್ಬಿಟ್ಟು ಪಿಶಾಸಿನ ಮಕ್ಕಳು. ಅವ್ರಿಗೆ ತಂದೆ ಯಾರಪ್ಪ ಅಂತಂದ್ರೆ ಸೇತಾನನೋ, ಯೇಸು ಕ್ರಿಸ್ತ ಹೇಳ್ತಲ್ಲ ಯು ಆರ್ ಆಫ್ ಎ ಫಾದರ್ ದ ಡೆವಿಲ್ ಅಂತ ಅಂದ್ಬಿಟ್ಟು. ಅಲ್ವರ ಯಾರಿಗೆ? ಇಸ್ರೇಲ್ ಜನಗಳಿಗೆ ಹೇಳ್ಬಿಟ್ರು ಅಲ್ವರ, ನೀತಿವಂತರಾಗಿರೋಂಥ ಇಸ್ರೇಲ್ ಜನಗಳಿಗೆ ಅಲ್ವರ. ಹಂಗಿರ್ಬೇಕಾದ್ರೆ ಮಿಕ್ಕಿದ ಲೋಕ ಜನಗಳಂದ್ರೆ ಅದಕ್ಕಿಂತ ಮೋಸವಾಗಿರೋ ಕಂಡೀಷನ್ ಏನಾಗೋರೆ ಇದಾರೆ ಅಲ್ವರ. ಅದನ್ನ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಸೋಗ್ಲೆ ಅಂದರೆ ನಮ್ಮಲ್ಲಿರೋಂಥ ಒಂದು ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟಿಂದ ಕೆಲವೊಂದು ಎಫೆಕ್ಟ್ ಏನಾಗ್ಬೋದು, ಅವ್ರಿಗೆ ಆಗ್ಬೋದು, ಪ್ರಭಾವ ಬೀಳ್ಬೋದು. ಅದರಲ್ಲಿ ಕೆಲವೊಂದು ಬದಲಾವಣೆ ಅವ್ರನ್ನಲ್ಲಿ ಏನು ಮಾಡ್ಬೋದು, ತರ್ಬೋದು ಅದರ. ನಮ್ಮಲ್ಲಿಂದ ಒಂದು ಗುಣಗಳು ನೋಡಿ ಮತ್ತೊಬ್ಬರಲ್ಲಿ ಬದಲಾವಣೆ ಬಂತು ಅಂದಿದ್ದು ಮಾತ್ರಕ್ಕೆ ಏನೋ ದೇವ್ರು ನಮಗೆ ಪವಿತ್ರಾತ್ಮ ಕೊಟ್ಬಿಟ್ರೆ ಸಾರಿ ಅವ್ರಿಗೆಲ್ಲ ಪವಿತ್ರಾತ್ಮ ಕೊಟ್ಬಿಟ್ಟವ್ರೆ ಅದರಿಂದ ಚೇಂಜ್ ಆಗ್ತಾರೋ ಅಂತ ಖಂಡಿತವಾಗಿ ಹೇಳೋದಕ್ಕೇನಿಲ್ಲ, ಸಾಧ್ಯ ಇಲ್ಲ. ನೋಡಪ್ಪ, ಇವಾಗ ಯೇಸು ಕ್ರಿಸ್ತು ಈ ವಾಸ್ ಎ ಮ್ಯಾನ್ ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್. ಪಿಲಾತ್ ಮುಂದೆ ನಿಂತ್ಕೊಂತಾರೆ. ಪಿಲಾತಲ್ಲಿ ಏನು ಮಾಡ್ತು, ಒಂದು ಬದಲಾವಣೆ ಬಂತು. ಹಂಗೆ ದೇವ್ರ ಪವಿತ್ರಾತ್ಮ ಪಿಲಾತಕ್ಕೆ ಕೊಟ್ಬಿಟ್ರು ಅಂತಾರ. 2 ಮನೆಗೆ ಹೋಗ್ತಾರೆ, 2 ಭಯಂಕರ ಮೋಸವಾಗಿರೋ ಪಾರ್ಟಿ. ಅದರ ಆದರೂ ಕೂಡ 2 ಕ್ರಿಸ್ತನ ಅಂದ್ಬಿಟ್ಟು ಅವನಲ್ಲಿ ಸ್ವಲ್ಪ ಬದಲಾವಣೆ ಬಂತು. ಶತ್ರುಗಳಾಗಿದ್ದರು ಸ್ನೇಹಿತರಾದರು, ಹಂಗ್ಬಿಟ್ಟು ದೇವ್ರವ್ರಿಗೆ ಪವಿತ್ರಾತ್ಮ ಕೊಟ್ಬಿಟ್ರು ಅಂತಾನೆ? ಖಂಡಿತವಾಗ ಇಲ್ಲ. ಯೇಸು ಕ್ರಿಸ್ತು ಎಷ್ಟೋ ಜನಕ್ಕೆ ಏನು ಮಾಡಿದ್ರು, ಅದ್ಭುತ ಮಾಡಿದ್ರು ಅಲ್ವರ. ಅದರಲ್ಲಿ ಅನ್ಯ ಜನಾಂಗದವ್ರಿಗೆ ಎಷ್ಟೋ ಜನಕ್ಕೆ ಅದ್ಭುತ ಮಾಡ್ತಾರೆ ಅದರ. ಅವರೆಲ್ಲ ಏನು ಮಾಡ್ತಾರೆ, ಯೇಸು ಕ್ರಿಸ್ತನ ಪಾದ ಮುಟ್ಟಿ ನಮಸ್ಕರಿಸಿ ಅವರ ಅವ್ರನ್ನ ಕರ್ತನು ಅಂತ ಅಂದ್ಬಿಟ್ಟು ಅಂಗೀಕಾರ ಮಾಡ್ತಾರೆ, ಬಾಯಿನ ಹರಿಕೆ ಮಾಡ್ತಾರೆ. ಹಂಗಂಬಿಟ್ಟು ಯೇಸು ಕ್ರಿಸ್ತನೇ ಸ್ವಂತ ರಕ್ಷಕ ಅಂತ ಅಂಗೀಕಾರ ಮಾಡ್ಬಿಟ್ರಾ? ಇಲ್ಲ. ಅವ್ರಿಗೆಲ್ಲ ಪವಿತ್ರಾತ್ಮ ದೇವ್ರು ಕೊಟ್ರಾ? ಇಲ್ಲ ರೀ. ಅವರು ಮಾಡಿರೋಂಥ ಒಂದು ಕೃಪೆ, ಅವರೊಂದು ದಯೆ ಅಷ್ಟೇ ಅದರ. ಅದನ್ನೆಲ್ಲ ಅಂದ್ಬಿಟ್ಟು ಪವಿತ್ರಾತ್ಮ ಅಂತ ಹೇಳೋದಕ್ಕೆ ಖಂಡಿತವಾಗೂ ಸಾಧ್ಯ ಇಲ್ಲ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಅವ್ರ ಹತ್ರ ಇದೆ ವಾಲ್ಯೂಮ್ಸು, ಎಲ್ಲರ ಹತ್ರ ಇರಬೇಕು. ಯಾರು ಇಲ್ಲ ಅಂತಂದ್ರೆ ಹೇಳ್ರಿ, ವಾಲ್ಯೂಮ್ಸ್ಗಳು ಕೊಡೋದಕ್ಕೆ ಪ್ಲಾನ್ ಮಾಡ್ತೀರಿ. ಓಕೆ, ಓದಿ. ಅಮೃತ ಸಿಸ್ಟರ್ ಓದ್ತೀರಾ? ಈ ಲೋಕದ ಕೆಲವೊಂದು ಜನರು ಆತ್ಮನ ಈ ರೀತಿಯ ಸೊಬಗನ್ನು ಬೆಳೆಸಿಕೊಳ್ಳುತ್ತಾರೆ, ಯಾಕೆಂದರೆ ಅವುಗಳು ಅವರ ಜೀವನದ ಸನ್ನಡತೆಗಳಾಗಿವೆ, ಉತ್ತಮ ಪೋಷಣೆ ಮುಂತಾಗಿ ರೂಪುಗೊಂಡಿವೆ. ಪವಿತ್ರ ಆತ್ಮನ ತತ್ವಗಳೊಂದಿಗೆ ಸಾಮರಸ್ಯವಿಲ್ಲದ ಹೃದಯವುಳ್ಳ ಅನೇಕರು ತಮ್ಮ ನೀತಿಭ್ರಷ್ಟತೆಯುಳ್ಳ, ಪುನಶ್ಚೇತನವಿಲ್ಲದ, ಅಪಪವಿತ್ರವೂ ಸ್ವಾರ್ಥತೆಯುಳ್ಳದ್ದು, ಕರ್ತನ ಮತ್ತು ಆತನ ಆತ್ಮದೊಂದಿಗೆ, ಆತನ ಆತ್ಮನ ಪವಿತ್ರತೆಯೊಂದಿಗೆ ಸಾಮರಸ್ಯವಿಲ್ಲದ್ದು ಆದ ತಮ್ಮ ಒಳಮೈಯನ್ನು ಮುಚ್ಚುವುದಕ್ಕಾಗಿ ಈ ಸೊಬಗನ್ನು ಹೊರತಳಕನ್ನಾಗಿ ಬಳಸಿಕೊಳ್ಳುತ್ತಾರೆ. ಆದುದರಿಂದ ತಮ್ಮ ಗುಣನಡತೆಯ ಬಾಹ್ಯರೂಪವನ್ನು ಮಿಂಚಿಸುವವರ ಹಾಗೂ ದೇವರಾತ್ಮನಿಂದ ಪರಿವರ್ತನೆಗೊಂಡವರ ನಡುವೆ ವ್ಯತ್ಯಾಸ ತಿಳಿಸಬೇಕು. ಎರಡನೆಯವರು ಮಾತ್ರವೇ ದೇವರ ಮಕ್ಕಳಾಗಿದ್ದಾರೆ, ಅವರಿಗೆ ಆತನ ಅನುಗ್ರಹ ಉಂಟು.
ಮತ್ತು ಅವರು ಇಷ್ಟರಲ್ಲಿಯೇ ಆಶೀರ್ವದಿಸಲ್ಪಡುವರು ಮತ್ತು ಮಹಿಮೆ ಹೊಂದಿಕೊಳ್ಳುವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ಬ್ಯೂಟಿಫುಲ್ ಪಾಯಿಂಟ್ ಹೇಳ್ತಾರೆ. ಅದರ ಲೋಕದಲ್ಲಿ ಅನೇಕ ಜನಗಳು ಇರ್ತಾರೆ. ಅನೇಕ ಜನಗಳಲ್ಲಿ ಇದು ದೇವರು ಒಂದು ಸತ್ಯವೇದಲ್ಲಿ ಗಲಾತ್ಯರ 5ನೇ ಅಧ್ಯಾಯ 22ರಿಂದ ಹೇಳೋಂಥ ಪವಿತ್ರಾತ್ಮನ ಗುಣಗಳು, ಫಲಗಳು. ಅದರ ಲವ್, ಜಾಯ್, ಪೀಸ್, ಲಾಂಗ್ ಸಫರಿಂಗ್, ಫೇತ್, ಮೀಕ್ನೆಸ್, ಟೆಂಪರೆನ್ಸ್, ಇವೆಲ್ಲ ಗುಣಗಳು ಲೋಕದಲ್ಲಿ ಕೂಡ ನೀವು ಏನು ಮಾಡ್ತೀರಿ, ಅನೇಕ ಜನಗಳಲ್ಲಿ ನೋಡ್ತೀರಿ. ಅದರ ಎಷ್ಟೋ ಜನಗಳು ಒಳ್ಳೆ ಏನ್ರಿ ಕಲಾಚಾರ, ಅದರ ಸದಾಚಾರಗಳು, ಒಳ್ಳೆ ಗುಣಗಳು, ಒಳ್ಳೆ ಬಿಹೇವಿಯರ್, ಒಳ್ಳೆ ಮಾತು, ಒಳ್ಳೆ ರೀತಿಲಿ ವರ್ತಿಸೋದು, ಇವೆಲ್ಲ ಲೋಕದಲ್ಲಿ ಏನು ಮಾಡ್ತೀರಿ, ನೋಡ್ತೀರಿ ಅಲ್ವರ. ಸರಿ, ಇದೆಲ್ಲ ಗಾಡ್ಸ್ ಹೋಲಿ ಸ್ಪಿರಿಟ್ ಅಂತಂದ್ರೆ ಇದೆಲ್ಲ ಗಾಡ್ಸ್ ಹೋಲಿ ಸ್ಪಿರಿಟ್ ಅಲ್ಲ ರೀ. ಮತ್ತೇನಿದು? ಇದೆಲ್ಲ ಒಳ್ಳೆ ಬ್ರೀಡಿಂಗ್ ಅಂತ ಹೇಳ್ತಾರೆ, ಒಳ್ಳೆ ಬೆಳೆಸೋಂಥ ರೀತಿ. ಏನು ಗೊತ್ತಾ ಬ್ರೀಡಿಂಗ್ ಅಂತಂದ್ರೆ? ಕುದುರೆ ಇದೆ ಗೊತ್ತಾ? ಕುದುರೆ ಏನು ಮಾಡ್ತಾರೆ ಅಂದರೆ ಒಳ್ಳೆ ರೀತಿ ಬ್ರೀಡ್ ಮಾಡ್ತಾರೆ. ಒಂದು ಕುದುರೆದ ಬೆಲೆ ಎಷ್ಟು ಗೊತ್ತಾ ಯಾರಿಗಾರ? ಒಂದು ಕುದುರೆ ಎಷ್ಟಾಗ್ಬೋದು? ಒಳ್ಳೆ ಕುದುರೆ ಎಷ್ಟಾಗ್ಬೋದು ಒಂದು ಬೆಲೆ? ಯಾರಿಗ ಗೊತ್ತಿದ್ಯಾ? 1 ಕೋಟಿ. ಒಂದೂವರೆ ಕೋಟಿ ರೀ ಒಂದು ಒಳ್ಳೆ ಕುದುರೆ. ಯೋಚನೆ ಮಾಡಿ, ಬೆನ್ಸ್ ಕಾರ್ಗಿಂತ ಎಕ್ಸ್ಪೆನ್ಸಿವ್ ಯಾರೋ ಕುದುರೆ ಅಲ್ವರ. ಅದಕ್ಕೆ ಕುದುರೆಗಳು ಯಾರು ಇಡ್ತಾ ಇದ್ರು ಆ ಕಾಲದಲ್ಲಿ ಅಂದರೆ ಬಹು ಶ್ರೀಮಂತರೇ ಇಡ್ತಾ ಇದ್ರು. ಅದಕ್ಕೆ ಏಸುಗುಸು ಕುದುರೆ ತೊಗೊಳಕ್ಕಾಗಿಲ್ಲ, ಕತೆ ಒಂದು ಬಾಡಿಗೆ ಕತೆ ಅದರ. ಸೊ ನೋಡ್ಬೇಕಾದ್ರೆ ಕುದುರೆ ಅಷ್ಟು ಎಕ್ಸ್ಪೆನ್ಸಿವ್ ರೀ ಅದರ. ಈ ಕುದುರೆ ಏನಕ್ಕೆ ಇಷ್ಟು ಎಕ್ಸ್ಪೆನ್ಸಿವ್ ಅಂದರೆ ಕುದುರೆನ ಬ್ರೀಡ್ ಮಾಡ್ತಾರೆ ರೀ. ಹೆಂಗೆ ಬ್ರೀಡ್ ಮಾಡ್ತಾರೆ ಅಂತಂದರೆ ಯಜಮಾನನ ಮಾತನ್ನು ಕೇಳಬೇಕ್ರಿ. ಆ ಥರ ಏನು ಮಾಡ್ತಾರೆ, ಕುದುರೆನ ಬ್ರೀಡ್ ಮಾಡ್ತಾರೆ ನೋಡಿರ್ತೀನಿ ಅದರ. ಅವನ ಸಖತ್ ಫಾಸ್ಟಾಗಿ ಹೋಗೋ ರೀತಿಲಿ ಅಲ್ವರ. ಅದನ್ನು ಅದೇ ರೀತಿ ಹೆಂಗೆ ಬ್ರೀಡ್ ಮಾಡ್ತಾರೆ ನಮ್ಮ 6ನೇ ವಾಲ್ಯೂಮ್ನಲ್ಲಿ ನಾವು ಓದಿದ್ರಿ ಅದರ. ನಮ್ಮ ಸಹೋದರು ಬರೀತಾರೆ ಹೆಂಗೆ ಬ್ರೀಡ್ ಮಾಡ್ತಾರೆ ಅಂದರೆ, ಆ ತಾಯಿ ಪ್ರೆಗ್ನೆಂಟ್ ಆಗ್ತಾರೆ ಗೊತ್ತಾ, ಆ ಟೈಮಿಂದಾನೇ, ಆ ಕನ್ಸೀವ್ ಆಗಂಥ ಟೈಮಿಂದಾನೇ ಕುದುರೆಗೆ ಬರೀ ರೇಸ್ ಬಗ್ಗೆನೇ ಐಡಿಯಾ ಬರ್ಬೇಕಂತ. ಆ ಥರನೇ ಮೋಟಿವೇಟ್ ಮಾಡಂಗೆ ಬರೀ ಅಕ್ಕಪಕ್ಕ ಚಿತ್ರಗಳು ಬರೀ ಏನು ಫೋಟೋಸ್ಗಳು ಹಾಕೋಂಥದ್ದು ಎಲ್ಲ ಬರೀ ಏನು ಅದ್ರ ಬಗ್ಗೆ ರೇಸ್ ಬಗ್ಗೆನೇ. ಆಮೇಲೆ ರೇಸ್ ಗ್ರೌಂಡ್ ಕೊಂಡೋಗೋದು, ಆ ರೇಸ್ ಕುದುರೆಗಳಿಗೆ ಬ್ರೀಡಿಂಗ್ ಮಾಡಿಸೋಂಥದ್ದು ನೋಡ್ಸೋದು, ಇವೆಲ್ಲ ನೋಡ್ತಾ 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 ಏನಾಗ್ಬಿಡ್ತಾರೆ, ದಿನ ಇದೇ ನೋಡ್ತಾ ಇರೋದ್ರಿಂದ ಆ ಮೈಂಡಲ್ಲಿ ಏನಾಗ್ಬಿಡ್ತಿದ್ವು ಕೂತ್ಬಿಡ್ತಾರೆ. ಆ ಮೈಂಡಲ್ಲಿ ಕೂತಿರೋದು ಇದೆಲ್ಲ ಇಂಪ್ರೆಷನ್ ಯಾರ ಮೇಲೆ ಹೋಗ್ತದೆ, ಆ ಹೊರಡೆ ಗರ್ಭದಲ್ಲಿ ಬರುತ್ತೆ ಕುದುರೆ ಮೇಲೆ ಆಗ್ತಾರೆ, ಇಂಪ್ರಿಂಟ್ ಬೀಳ್ತಾ ಹೊಣ್ತೀರಿ. ಆವಾಗ ಆ ಕುದುರೆ ಹೊರಡೆ ಬಂದರೆ ಒಳ್ಳೆ ಬ್ರೀಡ್ ಅದು ಅದರ. ಒಳ್ಳೆ ಬ್ರೀಡಾಗಿ ಹೆಂಗೆ ಬೆಳಿತಾನೆ ಅಂತಂದರೆ, ಬಂದಿದ್ಮೇಲೆ ಅದನ್ನು ಪಳಗಿಸೋದು ತುಂಬ ಈಸಿ. ಯಾಕೆಂದರೆ ಮೈಂಡಲ್ಲಿ ಏನು ಕೂತ್ಬಿಟ್ಟಿದೆ ಆಲ್ರೆಡಿ ಕುದುರೆಗೆ ರೇಸು 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 ಅಂತ ಕೂತಿರೋದ್ರಿಂದ ಹೊರಡೆ ಬಂದ ತಕ್ಷಣ ಟಕ್ ಅಂತ ಏನು ಮಾಡ್ತಾರೆ, ರೇಸ್ಗೆ ಅಡಾಪ್ಟ್ ಆಗಿಬಿಡ್ತಾರೆ. ಇದು ತುಂಬ ಕಷ್ಟ ರೀ ಬೆಳೆಸೋದಕ್ಕೆ. ಕುದುರೆ ಹೊರಡೆ ಬಂದಿದ ಮೇಲೆ ಅದನ್ನೆಲ್ಲ ಪಳಗಿಸಿ ಎಲ್ಲ ಬೆಳೆಸೋದು ತುಂಬ ಕಷ್ಟ. ಅದಕ್ಕೆ ಏನು ಮಾಡ್ತಾರೆ, ಈ ಥರ ಸ್ಪೆಷಲೈಸ್ ಬ್ರೀಡ್ ಮಾಡ್ತಾರೆ. ಇದೇ ಥರ ಎಷ್ಟೋ ತಂದೆ ತಾಯಿಗಳು ಲೋಕದಲ್ಲಿ ತನ್ನ ಮಕ್ಕಳು ಬಂದ್ಬಿಟ್ಟು ಸಮಾಜದಲ್ಲಿ ಚೆನ್ನಾಗಿರಬೇಕು, ಒಳ್ಳೆಯವರಾಗಿರಬೇಕು, ಅವರು ಬೇರೆಯವ್ರ ಥರ ಕಷ್ಟಪಡ್ಬಾರ್ದು, ಬೇರೆಯವ್ರ ಥರ ಕೆಟ್ಟದ್ದೆಲ್ಲ ನೋಡ್ಬಾರ್ದು, ಕೆಟ್ಟದ್ದೆಲ್ಲ ಅನುಭವಿಸೋಂಥವ್ರ ಅವಶ್ಯಕತೆ ಇಲ್ಲಪ್ಪ, ಅವ್ರು ಚೆನ್ನಾಗಿರ್ಲಿ ಅಂತಂದ್ಬಿಟ್ಟು ಏನು ಮಾಡಿದ್ರೆ ಚೆನ್ನಾಗಿ ಬೆಳೆಸ್ತಾರೆ. ಒಳ್ಳೆ ಗುಣಗಳೇ ಬೆಳೆಸ್ತಾರೆ, ಬಾಯಿನಲ್ಲಿ ಕೆಟ್ಟ ಮಾತುಗಳು ಬರೋದಿಲ್ಲ, ಒಳ್ಳೆ ಪದಗಳನ್ನೇ ಮಾತಾಡಬೇಕು, ಒಳ್ಳೆಯವ್ರಿಗೆ ಒಬ್ರಿಗೆ ಮತ್ತೊಬ್ಬರಿಗೆ ಒಳ್ಳೆಯದೇ ಮಾಡಬೇಕು ಅಂತ ಅಲ್ಲಿ ಬೆಳೆಸ್ತಾರೆ. ಹಂಗಂತ ಇವರೆಲ್ಲ ಪವಿತ್ರಾತ್ಮ ಹೊಂದಿರೋಂಥ ಅವರ ಅಂದರೆ ಇಲ್ಲ ರೀ. ಯಾಕಪ್ಪ ಲೋಕದಲ್ಲಿ ಕ್ರೈಸ್ತವರಲ್ಲಿ ಸಭೆಗಳಲ್ಲಿ, ಲೋಕಸಭೆಗಳಲ್ಲಿ ಎಷ್ಟೋ ಜನ ಒಳ್ಳೆಯವ್ರು ಇಲ್ವಾ? ನಮಗಿಂತ ಸೂಪರ್ ಆಗವ್ರಿ, ಅವ್ರೆಲ್ಲ ಗಾಡ್ ಚಿಲ್ಡ್ರನಾ? ಇವತ್ತು ಲೋಕದಲ್ಲಿ ಹಂಗೆ ಆಗಿರೋದ್ರಿ. ಇಂಥವ್ರನ್ನೆಲ್ಲ ನೋಡ್ಬಿಟ್ಟು ಏನಾಗ್ಬಿಟ್ಟಿದ್ರೆ, ಅಯ್ಯೋ ಇವರೇ ಬೆಟ್ರಪ್ಪ. ಹೌದು, ಬೆಟ್ರು. ಯಾವುದಲ್ಲಿ ವರ್ಲ್ಡ್ಲಿ ಕ್ಲಾಸ್ ಆಫ್ ಪೀಪಲ್ ತುಂಬ ಬೆಟ್ರು. ಹೆಂಗೆ ಎಲ್ಲ ಸ್ತ್ರೀಯಲ್ಲಿ ಹುಟ್ಟಿರೋಲ್ಲಿ ಸ್ಥಾನಿಕ ಅವನಕ್ಕಿಂತ ದೊಡ್ಡವ್ರು ಯಾರೂ ಇದ್ದಿಲ್ಲ. ಅದೇ ಥರ ಇವರೆಲ್ಲ ಲೋಕದಲ್ಲಿರೋಂಥ ಎಲ್ಲ ಮನುಷ್ಯಗಳಲ್ಲಿ ಈ ಕ್ರೈಸ್ತವ್ರಿಗಿಂತ ಒಳ್ಳೆಯವರು ಇನ್ಯಾರೂ ಇಲ್ಲ. ಹೌದು, ಖಂಡಿತವಾಗಿ ಕರೆಕ್ಟು. ಆದರೂ ಕೂಡ ಪರಲೋಕ ರಾಜ್ಯಕ್ಕೆ ಬರುವಂಥ ಚಿಕ್ಕವನು ಇವನ್ಕಿಂತ ಏನಾಗಿತ್ತು, ದೊಡ್ಡವನಾಗಿತ್ತು. ಆ ರೀತಿ ಪರಲೋಕ ರಕ್ಷಣೆಗೆ ಬರೋಂಥ ಒಬ್ಬ ಕನಿಷ್ಠವಾಗಿರೋಂಥ ಮನುಷ್ಯರು ಈ ಒಂದು ಲೋಕದಂಥ ಕ್ರೈಸ್ತವ್ರಿಗಿಂತ ದೊಡ್ಡವರಾಗಿರ್ತಾರೆ. ಅದನ್ನು ಫಸ್ಟ್ ನೆನಪಲ್ಲಿ ಇಟ್ಕೊಬೇಕು. ಎಷ್ಟೇ ಒಳ್ಳೆಯವರಾಗಿದ್ರು ಸರಿ, ಪರಲೋಕ ರಕ್ಷಣೆಗೆ ದೇವ್ರಿಗೆ ಕರೆ ಕೊಟ್ಟವ್ರಾ? ಕರೆ ಕೊಟ್ಟಿಲ್ಲ. ಕರೆ ಕೊಟ್ಟಿಲ್ಲ ಅಂದ್ರೆ ಅರ್ಥ ಏನಪ್ಪ ಅಂದರೆ, ದೇವರು ಅವರಲ್ಲಿ ಏನೋ ಒಂದು ಬೇಕಾಗಿರೋಂಥ ಗುಣನ ದೇವ್ರೇನು ಮಾಡಲಿಲ್ಲ, ಅದ್ರಲ್ಲಿ ಕಾಣಲಿಲ್ಲ. ನೋಡಿ, ಇದು ನಾವು ನೋಡಿದಂಥ ಚಾಪ್ಟರ್ ಇದಕ್ಕಿಂತ ಮುಂಚೆ ನೋಡಿದ್ದೇನೋ, ಹೃದಯದ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ದೇವರವ್ರಿಗೆ ಸತ್ಯ ಕೊಟ್ಟು ಸತ್ಯದ ಪ್ರಕಾರ ನಡೆಸ್ತಾರೆ ಅಂತ ಹೇಳೋಂಥ ದೇವರು ಯಾಕೆ ಇಷ್ಟು ಒಳ್ಳೆ ಗುಣಗಳಿರೋಂಥ ಜನಗಳು ಎಲ್ಲರನ್ನ ಯಾಕೆ ಸತ್ಯಕ್ಕೆ ಕರೆದಿಲ್ಲ? ಕರೆದು ಬಿಟ್ಟಿದ್ರೆ 1 ಲ್ಯಾಕ್ ಪಡ್ಬೋದು, ಯಾವಾಗ ಮುಗ್ದೋಗಿರೋದಿಲ್ಲ. ಯಾಕಪ್ಪ ಕರೆದಿಲ್ಲ ಅಂದರೆ ಏನ್ರಿ,
ಅವರಲ್ಲಿ ಬೇಕಾಗಿರೋಂಥ ಹ್ಯೂಮಿಲಿಟಿ ಇಲ್ಲ. ಹ್ಯೂಮಿಲಿಟಿ ಅಂತ ಹೇಳ್ತಾರೆ ಅಂದರೆ ತಗ್ಗಿತ ಮನೋಭಾವ ಅಲ್ವರ, ಏನ್ರಿ ತುಂಬ ದೀನ ಮನೋಭಾವ ಅವರೆಲ್ಲ ಏನಾಗಿರಲ್ಲ ಇರಲ್ಲ. ಅದಕ್ಕೆ ಇವರೆಲ್ಲದಲ್ಲೂ ಇಂಥ ಇಂಥ ತುಂಬ ಸೂಪರಾಗೆ ತುಂಬ ನಾಜೂಕಾಗೆ ಬೆಳೆದಿರ್ತಾರೆ ಗೊತ್ತಾ ಈ ಜನಗಳು. ನೋಡೋಕೆ ತುಂಬ ಚೆನ್ನಾಗಿ ಒಳ್ಳೆಯವ್ರ ಇರ್ತಾರಲ್ಲ, ಇವ್ರ ರಿಯಲ್ ಕ್ಯಾರೆಕ್ಟರ್ ಯಾವಾಗಪ್ಪ ನೋಡ್ಬೋದು ಅಂದರೆ ಅವ್ರ ಸೆಲ್ಫಿಶ್ ಬಿಹೇವಿಯರ್ ಅಬ್ಸರ್ವ್ ಮಾಡ್ಬೋದು ರೀ. ಐಡೆಂಟಿಫಿಕೇಶನ್ ಅದು ರೀ. ಅದರ ಸ್ಯಾಕ್ರಿಫೈಸ್ ಮಾಡೋ ಆ್ಯಟಿಟ್ಯೂಡೇ ಇರಲ್ಲ, ಬಿಟ್ಕೊಡೋಂಥ ಒಂದು ಮನೋಭಾವನೆ ಏನಾಗಿರಲ್ಲ, ಇರಲ್ಲ. ಸೆಲ್ಫಿಶ್ನೆಸ್ ಅಂತ ಅಂದ್ಬಿಟ್ಟು ಭಯಂಕರ ಆಗಿರ್ತಾರೆ. ಪ್ರೈಡ್ ಅಂದ್ಬಿಟ್ಟು ಇದರಿಂದ ಭಯಂಕರ ಆಗಿರ್ತಾರೆ. ದೇವ್ರ ಮಕ್ಳಿಗೋಸ್ಕರ ತ್ಯಾಗ ಮಾಡೋದು ಬಿಟ್ಕೊಡೋಂಥ ಒಂದು ಮೈಂಡೇ ಇರಲ್ಲ ನೋಡಿರ್ತೀನಿ. ಅದರಲ್ಲಿ ಕ್ಲೀನಾಗಿ ಕಂಡುಹಿಡಿಬಿಡ್ಬೋದು ಇವರು ದೇವ್ರ ಮಕ್ಕಳು ಅಲ್ಲ. ಯಾರೇ ಕ್ರಿಶ್ಚಿಯನ್ಸ್ ಆಗಿರ್ಲಿ ಹೇಳ್ತೀನಿ ಹೇಳ್ತೀನಿ. ಅದರ ಈವನ್ ಬೈಬಲ್ ಸ್ಟೂಡೆಂಟ್ಸ್ ಹೇಳ್ತಾರೆ ನಾನು, ಅದರ ಬೈಬಲ್ ಸ್ಟೂಡೆಂಟ್ಸಲ್ಲೂ ಕೂಡ ತ್ಯಾಗ ಮಾಡೋಂಥ ಮನೋಭಾವ ಇಲ್ಲ ಅಂತಂದರೆ ಕ್ರಿಸ್ತನ ಶಿಷ್ಯನಾಗೋದಕ್ಕೆ ಲಾಯಕ್ಕೆ ಇಲ್ಲ. ಸತ್ಯವೇದ ಹೇಳ್ತಾರೆ ಹೇಳಿ, ಯೇಸು ಕ್ರಿಸ್ತನು ಯಾರ ಶಿಷ್ಯನಾಗೋದಕ್ಕೆ ಮನಸ್ಸು ಮಾಡಿದ್ರೆ ತನ್ನ ತಾನೇ ನಿರಾಕರಿಸಿ ಮಾಡಿ ಶಿಲ್ವೆ ಎತ್ಕೊಂಡು ಬರಬೇಕು. ಈ ಬೇಸಿಕ್ ಇರೋಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸೇ ಇಲ್ಲ ಅಂತಂದರೆ ಏನ್ರಿ ಅವ್ರಿಗೆ ಕ್ಯಾನ್ ನೆವರ್ ಬಿ ಎ ಕ್ರಿಶ್ಚಿಯನ್. 6ನೇ ವಾಲ್ಯೂಮ್ನಲ್ಲಿ ಏನ್ರಿ 3rd ಚಾಪ್ಟರ್ ಬ್ಯೂಟಿಫುಲ್ ಆಗಿ ಹೇಳ್ತಾರೆ ದೇವರು. ಅದರ ಏನು ಹೇಳ್ತಾರೆ ಅಂದರೆ, ನೋಡಪ್ಪ ಒಬ್ಬ ಕ್ರೈಸ್ತವನ್ನ ಅಂತ ಎಣಿಸ್ಕೊಂಡಿದ್ಮೇಲೆ ಅವ್ನು ತ್ಯಾಗ ಮಾಡಬೇಕು. ಅವ್ನು ತ್ಯಾಗ ಮಾಡಲ್ಲ, ನಾನು ಹಂಗೆ ಇರ್ತೀನಿ ಕ್ರಿಸ್ತನ ನಂಬ್ಕೊಂಡು ಇರ್ತೀನಿ ಅಂತಂದರೆ ನೀನು ಲೋಕದಂತ ಒಬ್ಬ ಕ್ರೈಸ್ತವನಿಗೆ ಸಮಾನ, ಲೋಕದಂತ ಒಬ್ಬ ಒಳ್ಳೆ ಮನುಷ್ಯನಿಗೆ ಸಮಾನ ಅಷ್ಟೇ ಹೊರತು ಇಂಥ ಒಳ್ಳೆ ಮನುಷ್ಯರಲ್ಲ ಈ ಕಾಲದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಇದಕ್ಕಿಂತ ದೇವರೊಂದು ಯುಗ ಮಾಡವ್ರೆ. ಯಾವಾಗದು ಏನು ಯುಗ? ಕ್ರಿಸ್ತನ ರಾಜ್ಯದಲ್ಲಿ ಕ್ರಿಸ್ತನ ಒಂದು ಇದರಲ್ಲಿ ಅವ್ರು ಬರೋದಕ್ಕೆ ಅಂತ ಪ್ಲ್ಯಾನ್ ಮಾಡೋರೆ. ಆವಾಗ ಇವನ್ನೆಲ್ಲ ದೇವ್ರು ರೆಕಗ್ನೈಸ್ ಮಾಡ್ತಾರೆ, ನಾಟ್ ನಾವು. ಹಂಗಂತ ಅವ್ರು ಇರಬಾರ್ದು ಬದ್ದವ್ರು ಅಂತ ಗುಣಗಳಿರೋ ತಪ್ಪ ಅಂದರೆ ತಪ್ಪಲ್ಲ ರೀ, ಒಳ್ಳೇದು, ತುಂಬ ಸಂತೋಷ. ಅಟ್ಲೀಸ್ಟ್ ಏನೋ ಮೋಸವಾಗಿರೋದಕ್ಕಿಂತ ಇಂಥವ್ರು ಇರೋದು ಒಳ್ಳೆಯದು. ಆದರೆ ಇದು ದೇವರ ಒಂದು ದೃಷ್ಟಿಯಲ್ಲಿ, ದೇವರ ಒಂದು ಎಣಿಕೆಯಲ್ಲಿ ಮೆಚ್ಚುಗೆ ಆಗಿದ್ದು 1,44,000 ಇರಬೇಕಾಗಿರೋಂಥ ತಕ್ಕ ಗುಣಗಳು ಅಲ್ಲ ಅಲ್ಲರ. ಅದಕ್ಕೆ ಬೇಸಿಕ್ ಮೇನ್ ಎರಡು ಇರ್ಬೇಕು ರೀ. ಫಸ್ಟ್ ಹ್ಯೂಮಿಲಿಟಿ, ತಗ್ಗಿಸ್ಕೊಂಡು ನಡೆಯುವಂಥದ್ದು ರೀ. ಆಮೇಲೆ ದೇವ್ರಿಗೂ ತ್ಯಾಗ ಮಾಡೋಂಥದ್ದು. ಇನ್ನೇ ಎಸಗಿಸಿರೋದು ಯಾರನ್ನ ಹಿಂದೆ ಶಿಷ್ಯನಾಗಿ ಆಸೆ ಪಟ್ಟರೆ ತನ್ನನ್ನು ತಾನೇ ನಿರಾಕರಿಸ್ಲಿ. ಫಸ್ಟ್ ನೋಡ್ರಿ ಅಂತೀರಿ ನಿರಾಕರಿಸೋದು. ಅದರ ತಮಗಿರೋಂಥ ಎಷ್ಟೋ ಐಡಿಯಾಗಳು, ಅದರ ಎಷ್ಟೋ ಏಮ್ಸ್, ಎಷ್ಟೋ ಆ್ಯಂಬಿಷನ್ಸ್ ಇದೆ, ಎಷ್ಟೋ ಗುರು ಇದೆ, ಏನೆಲ್ಲ ಐತೆ ಯೋಚನೆಗಳು, ಇದನ್ನೆಲ್ಲ ದೇವ್ರಿಗೋಸ್ಕರ ಬಿಟ್ಕೊಡೋಕೆ ಏನಾಗಿರ್ಬೇಕು? ರೆಡಿಯಾಗಿರ್ಬೇಕು. ಶಿಲ್ಬೆ ಎತ್ಕೊಬೇಕು. ಶಿಲ್ಬೆನೇನ್ರಿ? ಕ್ರಿಸ್ತನ್ಗೋಸ್ಕರ, ಕ್ರಿಸ್ತನ್ಗಾಗಿ ಸತ್ಯಕ್ಕಾಗಿ ನಿಂತ್ಕೊಂಡಾಗ ನಮ್ಮ ಜೀವನದಲ್ಲಿ ಎಷ್ಟೋ ಏನು ಬರ್ತಾರೆ, ಅದಕ್ಕೆ ಅಪೋಸಿಷನ್ಸ್ ಬರ್ತಾರೆ. ಅದರಿಂದ ಎಷ್ಟೋ ನಿಂದನೆಗಳು, ಅವಮಾನಗಳು, ನಾಚಿಕೆ ಎಲ್ಲ ಬರ್ತಾರೆ, ಐಸೋಲೇಷನ್ಸ್ ಎಲ್ಲ ಬರ್ತಾರೆ. ಅದ್ರ ಅವಾಗೇನು ಮಾಡ್ಬೇಕು? ಇದನ್ನೆಲ್ಲ ಎತ್ಕೊಳಕ್ಕೆ ಏನಾಗಿರ್ಬೇಕು? ನಾವು ರೆಡಿ ಇರ್ಬೇಕು. ಎತ್ಕೊಂಡು ಏನು ಮಾಡ್ಬೇಕು? ನಿಂತ್ಕೊಂಡ್ಬಿಡ್ಬೇಕಲ್ಲೇ. ಫಾಲೋ ದ ಫಸ್ಟ್ ಸ್ಟೆಪ್ಸ್ ಆಫ್ ಕ್ರೈಸ್ಟ್. ಯೇಸು ಕ್ರಿಸ್ತ ಏನು ಮಾಡೋದು? ಇವೆಲ್ಲ ಇದ್ರೂ ಕೂಡ ಹೆಜ್ಜೆ ಎಳೆ ನಡೆದು ಏನ್ರಿ ಓಟ ಓಡಿ ಕಿರೀಟನ ಇಟ್ಕೊಂಡು ಏನು ಮಾಡೋದು? ಅದನ್ನು ಓಡಿ ಮುಗಿಸೋದು ನೋಡಿದ್ದೀನಿ. ಆ ಥರ ನಮ್ಮ ಓಟ ನೋಡಿ ಮುಗಿಸೋದಕ್ಕೆ ಏನು ಮಾಡಬೇಕು? ಪ್ಲ್ಯಾನ್ ಮಾಡಬೇಕು. ಅದಕ್ಕೆ ಈ ಲೋಕದಲ್ಲಿರೋಂಥ ಇವರೆಲ್ಲ ಏನಪ್ಪ ಅಂದರೆ, ದಿಸ್ ಇಸ್ ನಾಟ್ ದ ಸ್ಪಿರಿಟ್ ಆಫ್ ಕ್ರೈಸ್ಟ್. ದೀಸ್ ಆರ್ ಆಲ್ ದ ಪೀಪಲ್ ಹೂ ಹ್ಯಾವ್ ಬೀನ್ ಗುಡ್ ಬ್ರೀಡಿಂಗ್. ಯೇಸು ಕ್ರಿಸ್ತನ ಕಾಲದಲ್ಲ ಯೋಸೆಫ್ ಆಫ್ ಅರಾಮಿತ ಏನು ಒಳ್ಳೆ ಮನುಷ್ಯ ರೀ. ಅದರ ಸೆರೆಂಡ್ರಿನಲ್ಲಿ ಒಬ್ಬರು. ಅದರ ಯೇಸು ಕ್ರಿಸ್ತನ ಅರೆಸ್ಟ್ ಮಾಡ್ಬೇಕಾದ್ರೆ ಪಾಪ ಎಲ್ಲರೂ ಗೊತ್ತಿಲ್ಲ, ಸಮಾಧಿ ಟೈಮಿಗೆ ಮಾತ್ರ ಕರೆಕ್ಟಾಗಿ ಬಂದ್ಬಿಟ್ರು ನೋಡಿದ್ದೀನಿ. ನಮ್ಮಲ್ಲಿ ಜನ ಅವರೇ ನೋಡಿದ್ದೀನಿ, ಜೀವಂತವಾಗಿರ್ಬೇಕು, ಒಬ್ಬರು ಮೂಸ್ಕೊಳಕ್ಕೆ ಬರೋಲ್ಲ. ಸತ್ಮೇಲೆ ಮಾತ್ರ ಹೂವಿನಾರ ತಗೊಂಡ್ಬಿಡ್ತಾರೆ. ಅಂದಾಗ ಏನು ಪ್ರಯೋಜನಪ್ಪ ನೀವು ಹೂವಿನಾರ ಹಾಕಿ? ಯೇಸು ಕ್ರಿಸ್ತನ್ಗೆ ಒಳ್ಳೆ ಸಮಾಧಿ ಕೊಟ್ಟರು, ನಮಗೇನೋ ಚೆನ್ನಾಗಿ ಕಾಣಿಸ್ತಾರೆ. ಯೇಸು ಕ್ರಿಸ್ತನ್ಗೆ ಅದನ್ನ ಏನು ಪ್ರಯೋಜನ ಆಯಿತು? ಹೊಸ ಸಮಾಧಿ, ಯಾರು ಮನುಷ್ಯರು ಇದ್ದಿರೋಂಥ ಸಮಾಧಿ, ಅದು ನಮ್ಗೆ ಇವತ್ತು ಹೆಂಗಿದೆ? ಪರವಾಗಿಲ್ಲಪ್ಪ, ಯೇಸು ಕ್ರಿಸ್ತನ್ಗೆ ಹೊಸ ಸಮಾಧಿನೇ ಕೊಟ್ಬಿಟ್ರು. ಕ್ರಿಸ್ತನ್ಗೆ ಏನು ಪ್ರಯೋಜನ ಆಯ್ತು ಹೇಳ್ರಿ? ಅವ್ರ ಅಪ್ಪ ಎಷ್ಟು ಜನ ಇದ್ದಾರೆ? ಅವ್ರ ಮಗನ ಇಟ್ಟಿದ್ರಲ್ಲಿ ನಾಟ್ ಇವನ್ 3 days, 3 days ಕೂಡ ಇಲ್ಲ, ತೆಗೆದು ಬಿಸಾಕೋದ್ರು ಅಂತೀನಿ ನೋಡ್ತೀನಿ. ರಿಸರ್ವೇಷನ್ ಆಗೋಯ್ತು ಅಂತೀನಿ. ಯೇಸು ಕ್ರಿಸ್ತನ ಸಮಾಧಿ ನೋಡ್ಕೊಂಡು ಕೂತಿದ್ರ ಅದರ. ಆಮೇಲೆ ನಿಕೋಡಿಮಸ್, ಅದರ ಜೋಸಫ್ ಅರಮಿತ ಆಯಿತು. ನಿಕೋಡಿಮಸ್ ರಾತ್ರಿ ಬರ್ತಾರೆ ಯೇಸು ಕ್ರಿಸ್ತನ ಡಿಸ್ಕಸ್ ಮಾಡೋಕ್ಕೆ. ಏನು ಪಾಪ ಒಳ್ಳೆ ಮನುಷ್ಯ, ಒಳ್ಳೆ ಬಿಹೇವಿಯರ್, ಯಾಕೆ ಬೆಳಿಗ್ಗೆ ಬಂದರೆ ಎಲ್ಲ ಕೆಟ್ಟಿಸ್ಕೊಂಡ್ಬಿಡ್ತಾರಲ್ಲ. ಯೇಸು ಕ್ರಿಸ್ತನ ಇವನು ಕಳ್ಳ ಕಣೋ, ಅವ್ನು ದೊಡ್ಡ ಕಳ್ಳ ನೋಡಿ ಯೇಸು ಕ್ರಿಸ್ತು. ಅವನ ಜೊತೆ ಇವನೊಬ್ಬ ಕಳ್ಳ ಸೇರ್ಕೊಂಡಾನೆ. ಬಲ್ಲಿ ನೀನು ಹೋಗಿದ್ದೆ ರಾತ್ರಿ ಎಂಕ್ವೈರಿ ಮಾಡ್ತಾರಲ್ಲ, ಅದಕ್ಕೆ ಏನು ಮಾಡೋದು? ಗುಪ್ತವಾಗಿ ಸೀಕ್ರೆಟಾಗಿ ಏನು ಮಾಡೋದು? ಯೇಸು ಕ್ರಿಸ್ತನ ಡೀಲ್ ಮಾಡೋದು. ಯೇಸು ಕ್ರಿಸ್ತ ಅದಕ್ಕೆ ಅವ್ರು ಗೊತ್ತಲ್ಲ, ಅಯ್ಯೋ ಇವ್ರು ಇಂಥವ್ರಂತ ಯೇಸು ಕ್ರಿಸ್ತಂಗೆ ಗೊತ್ತಿಲ್ವಾ? ಯೇಸು ಕ್ರಿಸ್ತ ಹೇಳ್ತಾರೆ, ನಿನಗೆ ಇದು ಹೇಳಿದ್ರೆ ಅರ್ಥ ಆಗಲ್ಲ, ಇನ್ನು ಬೇರೆ ಏನು ಹೇಳಿದ್ರೆ ಅರ್ಥ ಆಯ್ತಾರೆ, ಹೋಗು ಅಂತಂತಾರೆ ಅಲ್ವರ. ಸೊ ಆಮೇಲೆ ನೆಕ್ಸ್ಟು ಇವ್ರಿತ್ತಲ್ಲ, ಯಾರೋ ಝಕೇಯು ಅಲ್ವರ, ನಿಮ್ಮ ಮನೆಗೆ ಬರ್ತೀನಿ ಅಂತ ಹೋದ್ರು. ಇವರೆಲ್ಲ ಎಲ್ಲಪ್ಪ ಹೋದ್ರು? ಯೇಸು ಕ್ರಿಸ್ತ ಸಾಯೋ ಟೈಮಲ್ಲಿ ಎಲ್ಲಿದ್ರು ಝಕೇಯು? ಯೇಸು ಕ್ರಿಸ್ತ ಎಷ್ಟು ಅಪ್ರಿಷಿಯೇಟ್ ಮಾಡ್ತಾರೆ, ಮರದ ಮೇಲೆ ಕೂತ್ಕೊಂಡಿದ್ರು, ಅಯ್ಯೋ ಯೇಸು ಕ್ರಿಸ್ತ ಬರೋಕೆ ಕಾಯ್ಕೊಂತ ಅಂತ. ಇವರೆಲ್ಲ ಇರಬೇಕಾಗಿತ್ತಲ್ಲ ಆ ಕಾಲದಲ್ಲಿ, ಯೇಸು ಕ್ರಿಸ್ತನ ಕಾಲದಲ್ಲಿ ಎಲ್ಲೋದ್ರು ಇವರೆಲ್ಲ? ಬ್ರೋ ಇಲ್ಲ ಅದರ. ಅದಕ್ಕೆ ವೇರ್ ವಾಸ್ ದ ಸ್ಯಾಕ್ರಿಫೈಸ್? ಪ್ರಾಬಬ್ಲಿ ಯೇಸು ಕ್ರಿಸ್ತ ಸತ್ತಿದ ಮೇಲೆ ಮೋಸ್ಟ್ಲಿ ಏನು ಮಾಡಿರ್ಬೋದು ಇವರೆಲ್ಲ?
ಬಂದಿರ್ಬೋದು ಅಲ್ವರ. ಯೋಚನೆ ಮಾಡ್ರಿ ಇದ್ರಿ ಅದರ. ಅದಕ್ಕೆ ಇವೆಲ್ಲ ಗುಡ್ ಬ್ರೀಡಿಂಗ್ ರೀ. ಗುಡ್ ಬ್ರೀಡಿಂಗ್ ಆಗಿತ್ತು ತಕ್ಷಣ ಡಸನ್ ಮೀನ್ ದಟ್ ಬಿಕಮ್ ಎ ಕ್ರಿಶ್ಚಿಯನ್ಸ್. ಅದರ ಡಸನ್ ಮೀನ್ ದಟ್ ಬಿಕಮ್ ಎ ಗಾಡ್ಸ್ ಚಿಲ್ಡ್ರನ್. ಅದರ ಇದನ್ನು ನಾವೇ ಮಾಡಬೇಕು, ಗೇಜ್ ಮಾಡೋರಾಗಿರ್ಬೇಕು. ಅದಕ್ಕೆ ಹೇಳೋದು ಗೋಧಿ ಮತ್ತೆ ಹಣಜಿ, ಗೋಧಿ ಮತ್ತೆ ಪದರು. ಪದರು ಅಂತ ಹೇಳ್ತಾರೆ, ಒಟ್ಟು ಅಂತಾರ, ಒಟ್ಟು ಕರೆಕ್ಟ್ ಕನ್ನಡದಲ್ಲಿ. ಅದರ ಗೋಧಿ ಮತ್ತೆ ಒಟ್ಟು. ಅದರ ನಮಗೆ ರೇಷನ್ ಅಂಗಡಿಗೆ ಹೋಗ್ಬಿಟ್ಟು ಗೋಧಿ ಕೊಡು ಅಂದ್ರೆ ಹೆಂಗೆ ಕೊಡ್ತಾನೆ? ಬರೀ ಹೊಟ್ಟೆ ಕೊಡ್ತಾನೆ. ನಾವೆಲ್ಲ ಕಣ್ಮಿಸ್ಕೊಂಡು ತಂದ್ಬಿಡ್ತೀವಿ. ಮನೆ ಮೇಲೂ ಜಾಡಿಸಿ ಜಡಿ ಇದ್ದಾಗ ಗೊತ್ತಾಯ್ತಾರೆ ಅವ್ನಿಗೆ ಏನಿದೆ ಅಂತ ಅಂದ್ಬಿಟ್ಟು. ಅದರ ಕೊಟ್ಟಿದ್ದ ದುಡ್ಡು ಏನಕ್ಕೆ? ಗೋಧಿಗೆ ಬರೀ ಒಟ್ಟು ಕೊಟ್ರೆ ಏನು ಮಾಡ್ತೀರಿ? ನೋಡೋಕ್ಕೆ ಅದು ಗೋಧಿ ಥರನೇ ಇರ್ತದ್ರಿ, ಅರ ಬರೀ ಟೊಳ್ಳಾಗಿರೋದು. ಅದರ ಇದಕ್ಕೆ ದೇವ್ರ ಬೆಲೆ ಕೊಡೋದಿಲ್ಲ, ತೂಕ ಇಲ್ಲ. ಅದ್ಯಾಕೆ ತೂಕ ಇಲ್ಲ ಅಂದರೆ ಸ್ವಾರ್ಥಿಗಳು ಅಲ್ವರ. ಆ ಸ್ವಾರ್ಥತೆ ಅವನಲ್ಲಿ ತುಂಬ ಇರೋದ್ರಿಂದ ಏನು ದೇ ಕಾಣ್ ಬಿ. ಇವರೆಲ್ಲ ಹೆಂಗ್ ಗೊತ್ತಾ ನೋಡಿ, ಇಂಥವ್ರೆಲ್ಲ ಹೆಂಗಿರ್ತಾರೆ ಅಂದರೆ ತುಂಬ ನಾಜುಕ್ ಲೈಫ್ ಸ್ಟೈಲ್ ರೀ, ತುಂಬ ಡಿಸೆಂಟು, ತುಂಬ ಡಿಸಿಪ್ಲಿನು. ಆದರೆ ಎಷ್ಟು ಸೆಲ್ಫ್ ಸೆಕ್ಯೂರ್ಡು, ಎಷ್ಟು ಸೆಲ್ಫ್ ಪ್ಲ್ಯಾಂಡು ಅಂತಂದರೆ ತಮ್ಮ ಕೆಲಸನ ಸಾಧಿಸ್ಕೊಳಕ್ಕೆ ಏನು ಬೇಕಾದ್ರೆ ಮಾಡ್ತಾರೆ. ನಾವು ನೋಡಿ ಇನ್ನೊಂದು ಹೇಳ್ತೇವೆ ನೋಡಿ, ಯೋಹನದಲ್ಲಿ 1 John 4:5 ಓದಿ. 1 John 4:5 ಓದ್ರಿ ಯಾರಾದ್ರ. ಈ ಕಾರಣದಿಂದ ಅವರು ಲೋಕ ಪ್ರೇರಿತರಾಗಿ ಮಾತಾಡುತ್ತಾರೆ ಹ್ಮ್ ಮತ್ತು ಲೋಕದವರು ಅವರ ಮಾತನ್ನು ಕೇಳುತ್ತಾರೆ. ನೋಡ್ರ ಹೆಂಗಂತ ಎಲ್ಲ ವರ್ಡ್ಲಿ ಟಾಕ್ಸ್. ಈ ವರ್ಡ್ಲಿ ಟಾಕ್ಸ್ ಕೇಳ್ತಾ ಕೂತ್ಕೊಂಡು ಇನ್ನೊಬ್ರು ಎಂಜಾಯ್ ಮಾಡ್ತಾ ಇರ್ತಾರೆ. ಯಾರಾದ್ರು ಅವರು ವರ್ಡ್ಲಿ ಟಾಕ್ಸ್ ಮಾತಾಡಿದ್ರೆ ವರ್ಡ್ಲಿ ಅವರೇ ಏನು ಮಾಡೋದು? ಕೇಳೋದು. ಯೋಚನೆ ಮಾಡ್ತೀನಿ, ನೀವು ದೇವ್ರ ಮಕ್ಳ ಹತ್ರ ಸೇರ್ಕೊಂಡಾಗ ಕೂತು ವರ್ಡ್ಲಿ ಟಾಕ್ಸ್ ಮಾತಾಡಿದ್ರೆ ಯಾರಿಗೆ ಏನಾಗ್ತದೆ ಅಲ್ಲಿ ನಮಗೆ ಸ್ವಲ್ಪ ಜಿಗುಪ್ಸೆ ಆಗಿ ಒಂದು ಕಷ್ಟ ಆಯ್ತಾರೆ. ಹೆಂಗೆ ಗೊತ್ತಾ ಮೀನಿಗೂ? ಆ ಟಾಕ್ಸಲ್ಲಿ ಇನ್ವಾಲ್ವ್ ಮಾಡಿ ನಮಗೇನಿಲ್ಲ ಮನಸ್ಸು ಇಲ್ಲ. ಆದರೆ ಆ ಗುಂಪಿಗೆ ಎಲ್ಲ ಎಂಜಾಯ್ಮೆಂಟ್ ಇರ್ತಾರೆ. ಯಾಕೆ ಅಂದರೆ ದೇ ಆರ್ ಆಫ್ ದ ವರ್ಲ್ಡ್. ಇನ್ನೊಂದು ವಾಕ್ಯ ಓದಿ, 1 John 2nd chapter 15-16 ಓದಿದ್ದೀನಿ. 15, 16, 17. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಹ್ಮ್ ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ನೋಡ್ರ, ಲೋಕದಲ್ಲಿರುವ ಯಾರಾದ್ರ ಲೋಕನ ಪ್ರೀತಿ ಮಾಡಿದ್ರೆ ಅವನಲ್ಲಿ ಏನಪ್ಪ ಇಲ್ಲ? ಲೋಕದಲ್ಲಿ ಪ್ರೀತಿ ಇಲ್ಲ ರೀ. ತಂದೆ ಮೇಲಿಂದ ಪ್ರೀತಿ ಅವನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಯೋಚನೆ ಮಾಡ್ರಿ, ನಮಗಿವತ್ತು ಸತ್ಯ ಬಂದಿರೋದು ಯಾರಿಂದ ಅಂದರೆ ದ ರಿಚೆಸ್ಟ್ ಮ್ಯಾನ್ ಆಫ್ ದಿಸ್ ವರ್ಲ್ಡ್ ಅಂತ ಹೇಳ್ಬೋದು ರೀ. ಇನ್ ಈಸ್ ಟೈಮ್ ವರ್ಲ್ಡಲ್ಲೇ ಏನ್ರಿ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಪ್ರಿಂಟಿಂಗ್ ಪ್ರೆಸ್ ಆ ಕಾಲದಲ್ಲಿ ಇಟ್ಟಿದ್ದು ಯಾರಪ್ಪ ಅಂದರೆ ವರ್ಲ್ಡಲ್ಲಿ ಸೆಕೆಂಡ್ ಯಾರು ಈ ಬ್ರದರ್ ಅಲ್ವರಾ. ಆದರೂ ಯು ಹ್ಯಾಡ್ ಸೋ ಮಚ್ ಆಫ್ ವರ್ಲ್ಡ್ಲಿ ಬ್ಲೆಸ್ಸಿಂಗ್ಸ್. ಅದರ ವೆಲ್ತ್ ಅಷ್ಟೊಂದಿತ್ತು ರೀ. ಆದರೆ ನೋಡ್ರಿ ಅಂತೀನಿ, ಈ ಡಿಡ್ ನಾಟ್ ಲವ್ ದ ವರ್ಲ್ಡ್. ಅದರ ಆ ದುಡ್ಡು ಇಟ್ಕೊಂಡು ಹೆಂಗೆ ಎಂಜಾಯ್ ಮಾಡ್ಬೋಯ್ತು ಯೋಚನೆ ಮಾಡಿ ಲೈಫ್ನ. ಏನು ಡೆಡಿಕೇಶನ್ ಇರ್ಬೋದಿಲ್ಲ ವರ್ಲ್ಡಲ್ಲಿ. ಅದರ ಸೂಪರ್ ಮಾಸ್ಟರ್ ಮೈಂಡ್ ಆಗಿರ್ಬೋದಾಗಿತ್ತು. ಅರೆ ಇದನ್ನೆಲ್ಲವನ್ನು ದೇವ್ರಿಗೋಸ್ಕರ ಬಿಟ್ಕೊಡ್ತಾರೆ ನೋಡಿರ್ತೀನಿ. ಲೋಕನ ಪ್ರೀತಿ ಮಾಡಲಿಲ್ಲ, ಲೋಕದಲ್ಲಿ ಇದ್ರೂ ಸರಿ. ಅದು ನಮ್ಗೆ ಒಳ್ಳೆ ಗುಡ್ ಎಕ್ಸಾಂಪಲ್ ರೀ. ಇದು ಆಪೋಸಿಟಾಗಿ ಯಾರು ನಡೀತಾರೋ ಐಡೆಂಟಿಫೈ ಮಾಡ್ಬೋದು ಏನಂತಂದರೆ ಇದು ಗಾಡ್ಸ್ ಹೋಲಿ ಸ್ಪಿರಿಟ್ ಅಲ್ಲ ಅಲ್ವರ. ಅದೇ ನೋಡಿ, ಯಾರು ಲೋಕದಲ್ಲಿ ಇದ್ದು ಲೋಕದವಗಳನ್ನ ಪ್ರೀತಿ ಮಾಡ್ತಾರೋ ಅವರಲ್ಲಿ ಏನಿಲ್ಲ, ದೇವರ ಪ್ರೀತಿ ಇಲ್ಲ. ಆಮೇಲೆ ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕುಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ನೋಡ್ರ, ತಂದೆಯಿಂದ ಹುಟ್ಟಿರೋದಲ್ಲ ರೀ ಇವೆಲ್ಲ, ದೇವರಿಂದ ಹುಟ್ಟಿರೋದು. ಏನು ತಂದೆಯಿಂದ ಹುಟ್ಟಿರೋದು, ದೇವರಿಂದ ಹುಟ್ಟಿರೋದು ಅಂದರೆ ಹುಟ್ಟಿರೋದು ಏನು ಗೊತ್ತಾ? ಬಿಗೆಟ್ಟಿಂಗ್, ಗರ್ಭಧಾರಣೆ. ದೇವ್ರು ನಮಗೆ ಪವಿತ್ರ ಆತ್ಮ ಏನು ಮಾಡೋದು? ನಮಗೆ ಗರ್ಭಧಾರಣೆ ಮಾಡಿದಾರೆ ಗೊತ್ತಾ? ಇವೆಲ್ಲ ಏನ್ರಿ, ಇವೆಲ್ಲ ಇತ್ತು ಅಂತಂದ್ರೆ ಇದು ದೇವರಿಂದ ಪವಿತ್ರಾತ್ಮದಿಂದ ಕನ್ಸೀವ್ ಆಗಿಲ್ಲ ಅಂತ ಅರ್ಥ ರೀ. ದೇವ್ರ ಸ್ಪಿರಿಟ್ ಏನಾಗಿಲ್ಲ ಅವರಲ್ಲಿ ಇನ್ನ ಅದು ಬಂದಿಲ್ಲ ಅಂತ ಅರ್ಥ. ದೇವ್ರು ಏನು ಮಾಡ್ತಾರೆ, ನಾವು ಬೇಸಿಕ್ ಕ್ಲಾಸಿಗೆ ಕಲ್ತಿಲ್ಲ, ಚರ್ಚ್ ಕ್ಲಾಸಲ್ಲಿ ಸ್ಪಿರಿಟ್ನ ಇನ್ಸೆಪ್ಷನ್ ಸ್ಮಾಲಾಗಿ ಕೊಡ್ತಾರೆ ರೀ. ಅದನ್ನು ಬೆಳೆಸ್ಬೇಕ್ರಿ. ಅದನ್ನು ಬೆಳೆಸೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಇರೋದು ಕೂಡ ಏನಾಯ್ತದೆ, ನಶಿಸೋಗ್ಬಿಡ್ತಾರೆ. ಇಂಥವ್ರಲ್ಲಿ ನಿಜವಾಗ್ಲೂ ಏನಂದರೆ ದೇವರಿಂದ ಹುಟ್ಟಿಲ್ಲ ಇವರು ಅಂತ. ಆಮೇಲೆ ನೆಕ್ಸ್ಟ್, ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದಿಗೂ ಇರುವನು. ನೋಡ್ರ, ಲೋಕ ಏನಾಗ್ಬಿಡ್ತಾರೆ, ನಶಿಸೋಗ್ಬಿಡ್ತಾರೆ. ಅದೇ ದೇವ್ರ ಚಿತ್ತ ನೆರವೇರಿಸೋರು ಯಾವತ್ತೂ ನಶಿಸೋಗಲ್ಲ. ಇನ್ನು ವಾಕ್ಯ ಅವ್ರು ಜೇಮ್ಸ್ 4 chapter 4th verse. ವ್ಯಭಿಚಾರಿಗಳು,
ನೀವು ಇಹಲೋಕ ಸ್ನೇಹವು ದೇವ ವೈರವವೆಂದು ನಿಮಗೆ ತಿಳಿಯದು. ನೋಡ್ರ, ಲೋಕ ದೇವರ ಸ್ನೇಹ ಲೋಕದ ಸ್ನೇಹ ದೇವ್ರಿಗೇನ್ರಿ ವೈರ್ಯ ಅಲ್ವರ. ನೋಡ್ಬೇಕಾರೆ ನಾವು ಲೋಕದಲ್ಲಿ ಎಷ್ಟು ಪ್ರೀತಿ ಮಾಡ್ಕೊಂಡು ಲೋಕದಲ್ಲಿ ಎಷ್ಟು ಏನ್ರಿ ತುಂಬಾ ಕಂಫರ್ಟಬಲ್ ಆಗಿರ್ತೀರೋ ಏನ್ರಿ, ಅಷ್ಟೊಂದು ದೇವ್ರಿಗೇನ್ರಿ ನಾವು ಶತ್ರು. ನಮ್ಮ ಹತ್ರ ದೇವ್ರು ಕೊಟ್ಟಂಥ ಆಶೀರ್ವಾದಗಳೆಲ್ಲ ಏನಕ್ಕೆ ಕೊಟ್ಟಿರೋದು? ದೇವ್ರಿಗಾಗಿ ಉಪಯೋಗಿಸ್ಬೇಕು, ದೇವ್ರಿಗಾಗಿ ತ್ಯಾಗ ಮಾಡಬೇಕು ಅಂತ ಅಂದ್ಬಿಟ್ಟು. ಅದನ್ನು ಬಿಟ್ಬಿಟ್ಟು ಇದೆಲ್ಲ ನಾವು ಎಲ್ಲ ಹೂಡಿಕೆ ಮಾಡಿ ಕೂಡಿಕೆ ಮಾಡಿ ಎಲ್ಲ ಸೇರ್ಸ್ಕೊಂಡು ಒಗ್ಗಟ್ಟಾಗಿ ಇಟ್ಕೊಂಡಿತೀರಿ ಅಂದರೆ ಏನು ದೇವ್ರಿಗೋಸ್ಕರ ಮಾಡ್ತೀರಾ? ಏನಪ್ಪ ಆ್ಯಟಿಟ್ಯೂಡ್ ಅಂದರೆ, ನಾವು ದೇವ್ರಿಗೆ ಏನು ಹೇಳ್ತಾ ಇದ್ದೀರಿ ಅಂತಂದರೆ, ನೋಡಪ್ಪ ಇದೇ ನನ್ನ ಕ್ಯಾರೆಕ್ಟರು, ನಾನು ಏನೂ ಮಾಡಲ್ಲ. ಮಗನ್ನೇ ಕೊಟ್ಟಿರೋಂಥ ದೇವ್ರಿಗೆ ನಾವೇನು ಮಾಡ್ತೀವಿ ಅಂದರೆ, ಇನ್ನು ಲೋಕದವ್ರಿಗೆ ಏನು ಮಾಡ್ತೀವಿ ನಾವು? ಅವ್ರೆಲ್ಲ ನಮ್ಗೇನು ಕೊಟ್ಟವ್ರೆ? ಕೆಟ್ಟ ಹೆಸ್ರುಗಳು ಕೊಟ್ಟವ್ರೆ, ಬೈಗಳನ್ನ ಕೊಟ್ಟವ್ರೆ, ಅದರ ಕೆಟ್ಟಾಗಿ ನಮ್ಮ ಬಗ್ಗೆ ಎಲ್ಲ ಮಾತಾಡೋರೆ. ಅವ್ರಿಗೆಲ್ಲ ಒಳ್ಳೇದು ಮಾಡೋಕೆ ಹೋಗ್ತೀವಿ ನಾವು. ಯೋಚನೆ ಮಾಡ್ರಿ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿರೋದು ಓದ್ಬಿಡಿ ಪೂರ್ತಿ. ದೇವರು ನಮ್ಮಲ್ಲಿ ಇರಿಸಿರುವ ಪವಿತ್ರಾತ್ಮನು ಅಭಿಮಾನ ತಾಪದಿಂದ ನಮಗೋಸ್ಕರ ಹಂಬಲಿಸುತ್ತಾನೆ ಎಂಬ ಶಾಸ್ತ್ರೋಕ್ತಿ ಬರೀ ಮಾತೆಂದು ಭಾವಿಸುತ್ತೀರೋ? ನೋಡ್ರ, ಬರೀ ಮಾತಾದು. ನಮ್ಮಲ್ಲಿ ಅಂತ ಪವಿತ್ರ ಆತ್ಮೆ ಮಾಡ್ತಾರೆ, ಹಂಬಲಿಸ್ತಾರೆ. ಏನಕ್ಕಾಗಿ? ಇದನ್ನೆಲ್ಲ ಬಿಟ್ಟು ದೇವ್ರಿಗೆ ಯೋಗವಾಗಿ ಬದುಕಬೇಕಂತ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ನಾವು ಏನ್ರಿ ಈ ಒಂದು ಇದರಲ್ಲಿ ಈ ಒಂದು ಸ್ಟ್ಯಾಂಡರ್ಡ್ ಎಲ್ಲ ನೋಡಬೇಕು, ಗೇಜ್ ಮಾಡಬೇಕು. ಅದರ ಯಾರು ದೇವ್ರ ಮಕ್ಕಳು, ಯಾರು ದೇವ್ರ ಮಕ್ಕಳು ಅಲ್ಲಪ್ಪ. ಅದಕ್ಕೆ ದೇವ್ರ ಪವಿತ್ರಾತ್ಮ ಲೋಕದೆಲ್ಲ ಕೊಟ್ಟಿಲ್ಲ, ಅದ್ರ ಮುಖಾಂತರ ಅವ್ರಿಗೆಲ್ಲ ಏನು ಮಾಡ್ಕೊಲ್ಲ, ಪಾಪದ ಖಂಡನೆಲ್ಲ ಮಾಡೋಕ್ಕೂ ಹೋಗಲ್ಲ. ಓಕೆನಾ? ಸರಿ, ನಾವು ಇಲ್ಲಿ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ. ಯಾರಿಗಾನ ಕ್ವಶನ್ಸ್, ಏನೋ ಡೌಟ್ಸ್ ಇದೆಯಾ? ಓಕೆ, ಸೊ ಯಾರಿಗೇನು